ನಮಸ್ಕಾರ, ನಾನು ನವಿತಾ ಜೈನ್. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ವಿಶ್ವ ಯೋಗ ದಿನಾಚರಣೆಯ ಶುಭಾಶಯಗಳು. ಮೈಸೂರಲ್ಲಿ ಮೋದಿ ಯೋಗ ನಮೋ ಆಸನದ ವಿಶೇಷತೆ ಏನು? 15,000 ಯೋಗ ಪಟುಗಳ ಜೊತೆ ಮೋದಿ ಯೋಗಾಸನ. ವಿಶ್ವದ ಚಿತ್ತ ಮೈಸೂರಿನತ್ತ. ಅರಮನೆ ಅಂಗಳದಲ್ಲಿ ಹೊಸ ಚರಿತ್ರೆ. ಇದು ನಮೋ ಯೋಗ ನಾನ್ ಸ್ಟಾಪ್ ಲೈವ್. ಮೈಸೂರಿನ ಅರಮನೆ ಆವರಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ನಡೆಯಲಿದೆ. ಅಂಬಾ ವಿಲಾಸ ಅರಮನೆಯಲ್ಲಿ ಈಗಾಗಲೇ ಯೋಗಕ್ಕೆ ಕ್ಷಣ ಗಣನೆ ಆರಂಭವಾಗಿದ್ದು, ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಮೈಸೂರಿನಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಇರಲಿದೆ. ಇಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಯೋಗಾಸನವನ್ನ ಮಾಡಲಿದ್ದಾರೆ. ಇಡೀ ಜಗತ್ತಿಗೆ ಸ್ಫೂರ್ತಿಯನ್ನ ನೀಡಿರುವಂತಹ ಯೋಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ಗಮನಿಸಬಹುದು. ಯೋಗ ದಿನಾಚರಣೆಯ ಒಂದು ಮಹತ್ವವನ್ನ ತಿಳಿಸಿದ್ದು ಇಡೀ ವಿಶ್ವಕ್ಕೆ ತಿಳಿಸಿರುವಂತಹದರ ಜೊತೆಗೆ 2500 ವರ್ಷಗಳ ಹಿಂದಿನ ಈ ಒಂದು ಯೋಗವನ್ನ ಇಡೀ ವಿಶ್ವಕ್ಕೆ ತಿಳಿಸಿರುವಂತಹ ಹೆಮ್ಮೆ ಭಾರತದ್ದು. 15,000 ಜನರ ಜೊತೆ ಯೋಗವನ್ನ ಮಾಡಲಿದ್ದಾರೆ. ಸಾಮೂಹಿಕ ಯೋಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗಿಯಾಗಲಿದ್ದಾರೆ. 15,000 ಜನರ ಜೊತೆಗೆ ಈ ಒಂದು ಯೋಗ ದಿನಕ್ಕೆ ಸಾಕ್ಷಿಯಾಗಲಿದೆ ಮೈಸೂರು. ಐತಿಹಾಸಿಕ ದಿನಕ್ಕೆ ಇವತ್ತು ಸಾಕ್ಷಿಯಾಗ್ತಾ ಇದೆ. ಈಗಾಗಲೇ ಎಲ್ಲಾ ಯೋಗ ಪಟುಗಳಿಗೆ ಸ್ಥಳವನ್ನು ನಿಗದಿಪಡಿಸಲಾಗಿದೆ. ಬಲರಾಮ ದ್ವಾರದಲ್ಲಿ ಪ್ರವೇಶವನ್ನ ಪಡಿತಾ ಇದ್ದಾರೆ ಯೋಗ ಪಟುಗಳು. ಯೋಗ ಕಾರ್ಯಕ್ರಮಕ್ಕೆ ಬರುವವರಿಗೆ ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ತಪಾಸಣೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಈ ಒಂದು ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸೊ ಭದ್ರತೆಯ ದೃಷ್ಟಿಯಿಂದ ಈಗಾಗಲೇ ಎಲ್ಲಾ ರೀತಿಯಾದಂತಹ ತಪಾಸಣೆಯನ್ನ ಮಾಡಿ ಯೋಗ ಪಟುಗಳನ್ನ ಯೋಗವನ್ನ ಮಾಡೋದಕ್ಕೆ ನಿಗದಿಪಡಿಸಿದಂತಹ ಸ್ಥಳಕ್ಕೆ ಬಿಡಲಾಗ್ತಾ ಇದೆ. ಸೊ 15,000ಕ್ಕೂ ಹೆಚ್ಚಿನ ಯೋಗ ಪಟುಗಳೊಂದಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರಿನ ಅರಮನೆ ಆವರಣದಲ್ಲಿ ಯೋಗವನ್ನ ಮಾಡಲಿದ್ದಾರೆ. ಈಗಾಗಲೇ ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ನೀವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ನಿಮಗೆ ಲೈವ್ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಈಗಾಗಲೇ 15,000 ಜನರಿಗೆ ಸ್ಥಳವನ್ನ ನಿಗದಿ ಮಾಡಲಾಗಿದೆ. ಪ್ರಮುಖವಾಗಿ ಯೋಗಾಸನ ಮಾಡಬೇಕಾಗಿ ಬೇಕಾದಂತಹ ಮ್ಯಾಟ್ಗಳನ್ನ ಅಲ್ಲಿ ನೀಡಲಾಗಿದೆ. ಇನ್ನು ಅನೇಕರಿಗೆ ಈಗಾಗಲೇ ನೀವು ನೋಡ್ತಾ ಇರಬಹುದು ಸ್ಥಳವನ್ನು ನಿಗದಿಪಡಿಸಿರುವಂತಹದ್ರ ಜೊತೆಗೇನೆ ಈಗ ಬೇಕಾದಂತಹ ಮಾಸ್ಕ್ನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಯೋಗವನ್ನ ಮಾಡೋದ್ರಿಂದ ಆಗುವಂತಹ ಉಪಯೋಗಗಳು ಏನೇನು, ಯಾವ ರೀತಿಯಾಗಿ ಭಾರತ ಇದರ ಗುರು ಆಗಿದೆ ಅನ್ನೋದನ್ನ ವಿಶ್ವಕ್ಕೆ ಸಾರಿದಂತಹ ದಿನದ ಜೊತೆಗೆ 2014ರಲ್ಲಿ ವಿಶ್ವಸಂಸ್ಥೆಯಲ್ಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡ್ತಾರೆ, ಯೋಗದ ವಿಚಾರವನ್ನ ಹೇಳ್ತಾರೆ. ಆ ನಂತರ 2015ನೇ ವರ್ಷದಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಯೋಗವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಆಲ್ಮೋಸ್ಟ್ 177 ದೇಶಗಳು ಇದಕ್ಕೆ ಸಪೋರ್ಟ್ ಅನ್ನು ಕೂಡ ಮಾಡಿದೆ. ಯೋಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದ್ರೆ ಇದು ಭಾರತದ ಪ್ರಾಚೀನವಾದಂತಹ ಒಂದು ಯೋಗ. ನಾವು 2500 ವರ್ಷಗಳ ಹಿಂದಿನಿಂದಲೂ ಕೂಡ ಪತಂಜಲಿ ಯೋಗದ ವಿಚಾರವನ್ನ, ಪತಂಜಲಿ ಮುನಿಗಳು ಹೇಳಿದಂತಹ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಳಬಹುದು. ಯೋಗದಿಂದ ಆಗುವಂತಹ ಪ್ರಯೋಜನಗಳು ಏನೇನು, ಯಾವ ಕಾರಣಕ್ಕಾಗಿ ಆಸನಗಳನ್ನ ಮಾಡಬೇಕಾಗುತ್ತೆ, ದೈಹಿಕ ಮಾನಸಿಕವಾದಂತಹ ಆರೋಗ್ಯವನ್ನ, ನಮ್ಮ ಮನಸ್ಸನ್ನ ಸದೃಢಗೊಳಿಸೋದಕ್ಕೆ, ದೈಹಿಕವಾಗಿ ನಾವು ಸದೃಢ ಆಗೋದಕ್ಕೆ ಇರಬೇಕಾದಂತಹ ವಿಚಾರಗಳನ್ನ ಯೋಗದಲ್ಲಿ ತಿಳಿಸಲಾಗಿದೆ. ಬೇರೆ ಬೇರೆ ವಿಧಗಳು ಕೂಡ ಇದೆ. ಈಗಾಗಲೇ ನಾವು ಮೈಸೂರಿನ ನೇರ ಪ್ರಸಾರದ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈಗಾಗಲೇ ಪೊಲೀಸ್ ಭದ್ರತೆಯನ್ನ ಅಲ್ಲಿ ಯಾವ ರೀತಿಯಾಗಿ ನಿಯೋಜನೆ ಮಾಡಲಾಗಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಎಲ್ಲಾ ರೀತಿಯಾದಂತಹ ಭದ್ರತೆಯನ್ನ ಕೂಡ ಅಲ್ಲಿ ನೀಡಲಾಗಿದೆ. ಪ್ರಧಾನಮಂತ್ರಿಗಳು ಯೋಗ ಆಸನದಲ್ಲಿ ಪಾಲ್ಗೊಳ್ತಾ ಇರುವಂತದ್ದು. ಅದೇ ಕಾರಣಕ್ಕಾಗಿ ಈಗ ಯೋಗದ ಆ ಒಂದು ಸ್ಥಳದಲ್ಲಿ ಎಲ್ಲಾ ರೀತಿಯ ಭದ್ರತೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಉನ್ನತ ಜೀವನದ ಶಿಕ್ಷಣವೇ ಯೋಗ, ದೇಹ ಮತ್ತು ಮನಸ್ಸಿನ ಸಂಯೋಗ ಇದು. ಹಾಗಾದ್ರೆ ಯಾವ ರೀತಿಯಾಗಿ ಈ ಒಂದು ಯೋಗವನ್ನ ಮಾಡುವಂತಹ ಸ್ಥಳದಲ್ಲಿ ಈಗ ತಪಾಸಣೆಯನ್ನ ಮಾಡಲಾಗ್ತಾ ಇದೆ, ಯಾವ ರೀತಿಯಾಗಿ ಸ್ಥಳವನ್ನ ನಿಗದಿ ಮಾಡಲಾಗಿದೆ, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ದಿವ್ಯೇಶ್ ಕೊಟ್ಟಿದ್ದಾರೆ. ನೋಡೋಣ.
ವಿಶ್ವ ಯೋಗ ದಿನಕ್ಕೆ ಅದರಲ್ಲೂ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ. ಈ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಏನು ದೇಶದ ಪ್ರಧಾನಿ ಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರ ಜೊತೆಗೆ ಯೋಗವನ್ನ ಮಾಡಲಿಕ್ಕೆ ಇಡೀ ಮೈಸೂರಿನ ಜನತೆ ಸಿದ್ಧವಾಗಿರುವಂತದ್ದು. ಹಾಗಾಗಿ ಅಂಬಾವಿಲಾಸ ಅರಮನೆಯಲ್ಲಿ ನಡೆಯುವಂತಹ ಒಂದು ಏನು ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಈಗ ಸಾರ್ವಜನಿಕರ ಪ್ರವೇಶವನ್ನ ಈಗ ಅರಮನೆಗೆ ಕಲ್ಪಿಸಿಕೊಟ್ಟಿರುವಂತದ್ದು. ಈಗಾಗಲೇ ನೋಡ್ತಾ ಇರಬಹುದು ಮೈಸೂರಿನ ಒಂದು ಏನು ಬಲರಾಮ ದ್ವಾರ ಏನಿದೆ, ಬಲರಾಮದ ದ್ವಾರದ ಮೂಲಕ ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಬರುವಂತ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ತಪಾಸಣೆ ಮಾಡಿ ವಿಶ್ವ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ಅವರನ್ನ ಒಳಗಡೆ ಬಿಡ್ಕೊಳ್ಳುವಂತ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಏನು ರಾಜ್ಯ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿರ್ಬೋದು, ಜೊತೆಗೆ ಏನು SPG ಅವರ ಒಂದು ಸೂಚನೆಯ ಮೇರೆಗೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ತಪಾಸಣೆಯನ್ನ ಮಾಡಿ ಅವರನ್ನ ಇಲ್ಲಿ ಅರಮನೆಯ ಒಳಗಡೆ ಬಿಟ್ಟುಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಿರುವಂತದ್ದು. ಏನಂದ್ರೆ ಈ ಬೆಳಗ್ಗೆ 6:05 ಏನು ನರೇಂದ್ರ ಮೋದಿ ಅವರು ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಬರ್ತಾರೆ. 6:30 ನಂತರ ಏನು ಯೋಗ ಕಾರ್ಯಕ್ರಮ ಒಂದು ಪ್ರಾರಂಭ ಆಗುವಂತದ್ದು. ಹಾಗಾಗಿ ಪ್ರತ್ಯೇಕವಾಗಿ ಮಹಿಳೆಯರು ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಒಂದು ತಪಾಸಣೆಯನ್ನ ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡಲಾಗ್ತಾ ಇದೆ. ನೋಡ್ತಾ ಇರಬಹುದು ಚಿತ್ರಣಗಳಲ್ಲಿ ಪ್ರತ್ಯೇಕವಾಗಿ ಮಹಿಳೆಯರಿಗೆ ಒಂದು ಭಾಗದಲ್ಲಿ, ಪುರುಷರಿಗೆ ಒಂದು ಭಾಗದಲ್ಲಿ ಅವರಿಗೆ ಎಂಟ್ರಿಯನ್ನ ಕೊಡ್ತಾ ಇರುವಂತದ್ದು. ಎಲ್ಲರನ್ನು ಪ್ರತಿಯೊಬ್ಬರನ್ನು ಅವ್ರ ಹತ್ರ ಪಾಸ್ ಇದೆಯಾ, ಜೊತೆಗೆ ಏನು ಪ್ರೋಟೋಕಾಲ್ ಇದೆ, ಪ್ರೋಟೋಕಾಲ್ ನ ಒಂದು ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋಂಥದ್ದನ್ನ ಇಲ್ಲಿ ಕಂಪಲ್ಸರಿ ಚೆಕ್ ಮಾಡಿ ಎಲ್ಲರನ್ನು ಒಳಗೆ ಬಿಡುವಂತ ಕೆಲಸವೂ ಕೂಡ ಆಗ್ತಾ ಇದೆ. ನೋಡ್ತಾ ಟಿಕೆಟ್ಗಳಿರ್ಬೋದು ಮತ್ತೆ ಪಾಸ್ಗಳಿರ್ಬೋದು, ಪ್ರತಿಯೊಬ್ಬರ ಐಡೆಂಟಿಟಿಯನ್ನ ಚೆಕ್ ಮಾಡಿ ಒಳಗೆ ಬಿಡ್ತಾ ಇರುವಂತ. ಜೊತೆಗೆ ಎಲ್ಲರಿಗೂ ಒಂದು ಯೂನಿಫಾರ್ಮ್ ಅನ್ನೋದನ್ನ ಇಲ್ಲಿ ಕಂಪಲ್ಸರಿ ಮಾಡಿದ್ದಾರೆ. ಏನಂದ್ರೆ ವಿಶ್ವ ಯೋಗ ದಿನದ ಒಂದು ಟಿ ಶರ್ಟ್ ಏನಿದೆ ಆ ಟಿ ಶರ್ಟ್ ಅನ್ನ ಇಲ್ಲಿ ಕಂಪಲ್ಸರಿ ಮಾಡಿರುವಂತದ್ದು. ಮತ್ತೆ ಬರುವಂತ ಎಲ್ಲ ಜನರಿಗೆ ಯಾರು ವಿತೌಟ್ ಮಾಸ್ಕ್ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಮಾಸ್ಕ್ ಗಳನ್ನ ಸ್ಥಳದಲ್ಲೇ ವಿತರಣೆ ಮಾಡುವಂತದ್ದು ಕೂಡ ಇಲ್ಲಿ ಗಮನಿಸ್ತಾ ಇದೀವಿ. ಯಾಕೆಂದ್ರೆ ಕೆಲವೊಂದು ಕಡೆ ಬ್ಲಾಕ್ ಮಾಸ್ಕ್ ಗಳನ್ನ ಹಾಕುವಂತದ್ದು ಅಥವಾ ಕಲರ್ ಮಾಸ್ಕ್ ಗಳನ್ನ ಕೂಡ ಹಾಕುವಂತದ್ದಿದೆ. ಆದ್ರೆ ಅದನ್ನ ಒಂದು ಪ್ರೋಟೋಕಾಲ್ ನಿಯಮದ ಪ್ರಕಾರ ಅವೆಲ್ಲವೂ ಕೂಡ ಅದೆಲ್ಲದಕ್ಕೂ ಕೂಡ ಅವಕಾಶ ಇಲ್ಲ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ಎಲ್ಲರಿಗೂ ಕೂಡ ಇಲ್ಲಿ ಮಾಸ್ಕ್ ಗಳನ್ನ ಸ್ಥಳದಲ್ಲೇ ಮಾಸ್ಕ್ ಅನ್ನು ವಿತರಣೆ ಮಾಡುವಂತ ಕೆಲಸವನ್ನು ಮಾಡಲಾಗ್ತದೆ. ಜೊತೆಗೆ ಏನು ಬಾರ್ ಕೋಡ್ ನ ಮೂಲಕ ಸ್ಕ್ಯಾನರ್ ಮಾಡಿ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಪ್ರತಿಯೊಂದು ಟಿಕೆಟ್ ನ ಸ್ಕ್ಯಾನ್ ಮಾಡಿ ಅವರನ್ನ ಯೋಗ ಕಾರ್ಯಕ್ರಮಕ್ಕೆ ಒಳಗಡೆ ಬಿಟ್ಕೊಳ್ಳುವಂತ ಕೆಲಸವನ್ನ ಮಾಡಲಾಗ್ತಿರುತ್ತೆ. ಸುಮಾರು 15,000ಕ್ಕೂ ಅಧಿಕ ಮಂದಿ ಇವತ್ತಿನ ಒಂದು ಯೋಗ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು. ಹಾಗಾಗಿ ಎಲ್ಲರನ್ನೂ ಕೂಡ ಇಲ್ಲಿ ತಪಾಸಣೆ ಮೈಸೂರಿನ 2 ಗೇಟ್ಗಳಲ್ಲಿ ಸಾರ್ವಜನಿಕರ ಒಂದು ಪ್ರವೇಶಕ್ಕೆ ಅವಕಾಶ ಮಾಡಿಕೊಂಡಿರೋದು. ಒಂದು ಏನು ಬಲರಾಮ ಮತ್ತು ಜಯರಾಮ ದ್ವಾರ ಏನಿದೆ, ಈ ಒಂದು ದ್ವಾರದಲ್ಲಿ ಒಂದು ಕಡೆ ಅವಕಾಶ ಇದ್ರೆ, ಮತ್ತೊಂದು ಗೇಟ್ ಏನಿದೆ ವರಹ ಗೇಟ್ ಅಲ್ಲೂ ಕೂಡ ಅಲ್ಲಿ ಅಲ್ಲೂ ಕೂಡ ಅವಕಾಶವನ್ನು ಕೊಟ್ಟಿರುವಂತದ್ದು. ಒಟ್ಟು ಎರಡು ಬದಿಯಲ್ಲಿ ಈಗ ಸಾರ್ವಜನಿಕರು ಅರಮನೆ ಆವರಣಕ್ಕೆ ಬರಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದಿವ್ಯೇಶ್ ಈಗ ಅರಮನೆ ಆವರಣದಿಂದನೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ದಿವ್ಯೇಶ್. ಒಂದ್ ಕಡೆ ಈಗಾಗಲೇ ಯೋಗ ದಿನಾಚರಣೆಯ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಮೈಸೂರಿಗರಿದ್ದಾರೆ ಅಂತ ಅನ್ಸುತ್ತೆ. ಈಗಾಗಲೇ ಅಲ್ಲಿ ಎಲ್ಲಾ ಕೂಡ ರೀತಿಯಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೀವಿರುವಂತಹ ಸ್ಥಳದಲ್ಲಿ ಈಗ ಯಾವ ರೀತಿಯಾದಂತಹ ಸಿದ್ಧತೆಗಳು ಆಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ, ತೋರಿಸಬಹುದಾ ಅಲ್ಲಿನ ದೃಶ್ಯಗಳನ್ನ ನಮಗೆ? ಖಂಡಿತ ನವಿತಾ ಜೈನ್. ಏನಂದ್ರೆ ವಿಶ್ವ ಯೋಗದ ದಿನ, ಅದರಲ್ಲೂ ಈ ಬಾರಿ 8ನೇ ಅಂತಾರಾಷ್ಟ್ರೀಯ ಯೋಗ ದಿನ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಮಾನವೀಯತೆಯ ಯೋಗ ಅಂತೇಳಿ ಒಂದು ಟ್ಯಾಗ್ಲೈನ್ ಅನ್ನು ಕೊಡ್ಕೊಂಡು ಈ ಯೋಗ ದಿನವನ್ನ ಈಗ ಆಚರಣೆ ಮಾಡ್ತಿರುವಂತದ್ದು. ಯೋಗದ ರಾಜಧಾನಿ ಮೈಸೂರಿನಲ್ಲಿ ಈಗ ಕ್ಷಣಗಣನೆ ಕೂಡ ಈಗ ಪ್ರಾರಂಭವಾಗಿರುವಂತದ್ದು. ಹಾಗಾಗಿ ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳು ಕೂಡ ನಡೆದಿದೆ. ಈಗಾಗಲೇ ಏನು ಬೆಳಗ್ಗೆ 4 ಗಂಟೆಯಿಂದನೇ ಸಾರ್ವಜನಿಕರ ಪ್ರವೇಶವೂ ಕೂಡ ಈಗಾಗಲೇ ಆಗಿರುವಂತದ್ದು. ಬಹುತೇಕ ಸಾರ್ವಜನಿಕರ ಪ್ರವೇಶವೂ ಕೂಡ ಮುಗಿದಿದೆ. ಏನಂದ್ರೆ 15,800ಕ್ಕೂ ಅಧಿಕ ಮಂದಿ ಈಗಾಗಲೇ ಒಂದು ಪ್ಯಾಲೇಸ್ ನ ಆವರಣಕ್ಕೆ ಎಂಟ್ರಿ ಆಗಿರುವಂತದ್ದು. ಹಾಗಾಗಿ ನೋಡ್ತಾ ಇರಬಹುದು, ಈಗ ನಾನು ಕೂಡ ತೋರಿಸಲಿಕ್ಕೆ ಮುಂದಾಗ್ತೀನಿ. ಏನು ಅರಮನೆ ಆವರಣದಲ್ಲಿರುವಂತಹ ಒಂದು ಏನು ಜಾಗ ಇದೆ, ಸುಮಾರು 15,800ಕ್ಕೂ ಅಧಿಕ ಮಂದಿ ಈಗ ಒಂದು ಯೋಗ ದಿನದ ಒಂದು ಯೋಗಾಭ್ಯಾಸಕ್ಕೆ ಈಗ ಬಂದಿರುವಂತದ್ದು. ಎಲ್ಲರಿಗೂ ಸಮವಸ್ತ್ರ ಅಂದ್ರೆ ಬಿಳಿ ಸಮವಸ್ತ್ರವನ್ನ ನೀಡಿ, ಜೊತೆಗೆ ಎಲ್ಲರಿಗೂ ಒಂದು ಮ್ಯಾಟ್ನ ವ್ಯವಸ್ಥೆಯನ್ನ ಮಾಡಿಕೊಂಡು ಇಡೀ ಒಂದು ಏನು ಅಂತಾರಾಷ್ಟ್ರೀಯ ಯೋಗ ದಿನ, ಅದರಲ್ಲೂ ದೇಶದ ಪ್ರಧಾನಿ ಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ಸಮ್ಮುಖದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಣೆ ಮಾಡಲಿಕ್ಕೆ ಸಾಕಷ್ಟು ಉತ್ಸುಕತೆಯಿಂದನೇ ಕೂಡ ಸಾರ್ವಜನಿಕರು ಆಗಮಿಸಿದ್ದಾರೆ. ಈಗಾಗಲೇ ಏನು ಆಯುಷ್ ಇಲಾಖೆಯ ಒಂದು ವೆಬ್ಸೈಟ್ ನ ಮೂಲಕ ಏನು ನೋಂದಣಿಯನ್ನ ಮಾಡ್ಕೊಂಡಿದ್ರು, ಆ ನೋಂದಣಿ ಪ್ರಕಾರನೇ ಎಲ್ಲರನ್ನೂ ಕೂಡ ಒಂದು ಅರಮನೆ ಒಳಗಡೆ ಒಂದು ಪ್ರವೇಶವನ್ನ ನೀಡಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಏನಂದ್ರೆ 6:25 ಸಮಯಕ್ಕೆ ಸರಿಯಾಗಿ ಏನು ಪ್ರಧಾನಿಗಳು ಕೂಡ ಏನು ಜಯಮಾರ್ತಾಂಡದ ದ್ವಾರದ ಮೂಲಕ ಒಂದು ವೇದಿಕೆ ಬರ್ತಾರೆ. ಸುಮಾರು 20 ನಿಮಿಷಗಳ ಕಾಲ
ಕಾಲ ಒಂದು ವೇದಿಕೆ ಕಾರ್ಯಕ್ರಮ ಕೂಡ ಇರುವಂಥದ್ದು. ಆ ಸಂದರ್ಭದಲ್ಲಿ ಸಹ ನರೇಂದ್ರ ಮೋದಿ ಅವರು ಯೋಗ ದಿನದ ಸಂದೇಶವನ್ನು ಕೂಡ ಒಂದು ನೀಡುವಂಥದ್ದು. ಆನಂತರದಲ್ಲಿ ಇಡೀ ಒಂದು ಸುಮಾರು 40 ನಿಮಿಷಗಳ ಕಾಲ ಅಂದ್ರೆ 7:15ರಿಂದ 8 ಗಂಟೆವರೆಗೆ ಸುಮಾರು 45 ನಿಮಿಷಗಳ ಕಾಲ ವಿವಿಧ ಒಂದು ಸುಮಾರು 19 ಆಸನಗಳನ್ನ ಒಂದು ಮಾಡುವಂಥದ್ದು. ಏನಂದ್ರೆ ವಿವಿಧ ಇಲಾಖೆಗಳ ಸುಮಾರು ವಿವಿಧ ಸಂಘಟನೆಗಳ ಸುಮಾರು 15,000ಕ್ಕೂ ಹೆಚ್ಚಿನ ಮಂದಿ ಇದ್ದಾರೆ. ಎಲ್ಲರೂ ಕೂಡ ಏಕಕಾಲದಲ್ಲಿ ಆ ಒಂದು ಯೋಗಾಭ್ಯಾಸವನ್ನ ಮಾಡುವಂಥದ್ದು. ಇಲ್ಲೊಂದ್ ಕಡೆ ಸತತ 8 ವರ್ಷಗಳಿಂದ ಏನು ಪ್ರಯತ್ನವನ್ನ ಮಾಡಲಾಗಿತ್ತು. ಏನು ಯೋಗದ ನಗರಿ ಮೈಸೂರು ಏನಿದೆ ಆ ಮೈಸೂರಿಗೆ ಪ್ರಧಾನಿ ಮಂತ್ರಿಗಳನ್ನ ಕರೆದುಕೊಂಡು ಬರಬೇಕು, ಅವರ ಮೂಲಕ ಈ ವಿಶ್ವ ಯೋಗ ದಿನವನ್ನು ಆಚರಣೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಇತ್ತು. ಆ ಪ್ರಯತ್ನ ಇಂದು ಕೈಗೂಡ್ತಾರಂಥದ್ದು. ಬಹುತೇಕ ಎಲ್ಲರೂ ಕೂಡ ಕಾಯ್ತಾರಂಥದ್ದು ಏನು ದೇಶದ ಪ್ರಧಾನಿ ಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಯೋಗವನ್ನ ಮಾಡಬೇಕು ಅನ್ನೋದು ಎಲ್ಲರ ಒಂದು ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಇಡೀ ಒಂದು ಆವರಣ ಇದೆ. ಆವರಣದಲ್ಲಿ ಸುಮಾರು 30ಕ್ಕೂ ಹೆಚ್ಚು ದೊಡ್ಡ LED ಪರದೆಗಳ. ಓಕೆ, ಥ್ಯಾಂಕ್ ಯು ದಿವೇಶ್ ಡೀಟೇಲ್ಸ್ಗೆ. इतना ही नहीं, योग से मिले फायदे के बाद इसे पूरी मानवता के लिए जरूरी माना जा रहा है और यही वजह है कि इस बार की थीम यही सोचकर तय की गई है. साल की थीम है मानवता के लिए योग, योगा फॉर ह्यूमैनिटी. The theme, ladies and gentlemen, focuses on the numerous benefits of yoga. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಅದು ಕೂಡ ನಮ್ಮ ಹೆಮ್ಮೆಯ ನಗರಿ, ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಅರಮನೆ ಆವರಣದಲ್ಲಿ ಅದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪ್ರಧಾನಿ ಅದನ್ನ ವಿಚಾರವನ್ನ ಮಂಡನೆ ಮಾಡ್ತಾರೆ, ಆ ಒಂದು ಭಾಷಣವನ್ನ ಮಾಡ್ತಾರೆ. 2015ರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಈಗಾಗಲೇ ಚಾಲ್ತಿಯಲ್ಲಿ ಇರುವಂತದ್ದು. 193 ದೇಶಗಳ ಪೈಕಿ 177 ದೇಶಗಳು ಇದಕ್ಕೆ ಮನ್ನಣೆಯನ್ನ ನೀಡಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಯನ್ನ ಮಾಡಲಾಗ್ತಾ ಇದೆ. ಯೋಗ ಇವತ್ತಿನಿಂದ ಮಾಡ್ತಾ ಇರುವಂತದ್ದಲ್ಲ, ಅಥವಾ ಒಂದಷ್ಟು ವರ್ಷಗಳ ಹಿಂದಿನಿಂದ ಅಲ್ಲ. ಹಲವು ವರ್ಷಗಳ ಇತಿಹಾಸ ಇದೆ, ಹಲವು ವರ್ಷಗಳ ಹಿನ್ನೆಲೆ ಇದೆ. ಜೊತೆಗೆ ನಮ್ಮ ದೇಹಕ್ಕೂ ಮತ್ತು ಮನಸ್ಸಿಗೆ ಇರುವಂತಹ ಸಂಬಂಧವನ್ನ ಹೇಳುವಂತಹ ಒಂದು ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಹಾಗಾದ್ರೆ ಯೋಗದ ಮಹತ್ವ ಏನು, ಯೋಗವನ್ನ ಯಾಕೆ ಮಾಡಬೇಕು, ಅದರಿಂದ ಆಗುವಂತಹ ಪ್ರಯೋಜನಗಳು ಏನೇನು, ಮಹತ್ವದ ಕುರಿತಾಗಿ ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಯೋಗ ಅಂಡ್ ನ್ಯಾಚುರೋಪತಿ ಫಿಸಿಷಿಯನ್ ಹಾಗೆಯೇ ರಿಸರ್ಚರ್ ಆಗಿರುವಂತಹ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿರುವಂತಹ ಡಾಕ್ಟರ್ ನವೀನ್ ವಿಶ್ವೇಶ್ವರಯ್ಯ ಅವರು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ತಮಗೂ ಎಲ್ಲ ಸ್ಟುಡಿಯೋದಲ್ಲಿರುವ ಹಾಗೂ ನಮ್ಮ ಜೊತೆ ಸೇರಿರುವಂತಹ ವೀಕ್ಷಕರಿಗೆ 8ನೇ ವಿಶ್ವ ಯೋಗ ದಿನದ ಶುಭಾಶಯಗಳು. ಸರ್, ಮೊದಲನೇದಾಗಿ ಯೋಗ ಅಂದ್ರೆ ನಮಗೊಂದು ರೀತಿಯಾದಂತಹ ಯೋಗ, ಅದು ನಮಗೊಂದು ಭಾಗ್ಯ. ಆ ಒಂದು ಯೋಗವನ್ನ ಪಡೆಯುವಂತಹ ಯಾವ ರೀತಿಯಾಗಿ ನಾವು ನಮ್ಮ ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಡಬೇಕು, ದೇಹದ ಆರೋಗ್ಯವನ್ನ ಯಾವ ರೀತಿಯಾಗಿ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಹೇಳಿ ಪತಂಜಲಿ ಮಹರ್ಷಿಗಳಿಂದ ಆರಂಭವಾದಂತಹ ಈ ಒಂದು ಯೋಗದ ಹಿನ್ನೆಲೆಯನ್ನ ಎಕ್ಸ್ಪ್ಲೇನ್ ಮಾಡಬಹುದಾ? ನಮ್ಮ ದೇಶದಲ್ಲಿ ಯೋಗ ಒಂದು ದೈನಂದಿನ ಜೀವನದ ಅವಿಭಾಜ್ಯ ಅಂಗ. ಇದನ್ನ ಒಂದು ಪ್ರೊಫೆಷನ್ ಅಥವಾ ಇದನ್ನು ಒಂದು ಅತಿರೇಕವಾಗಿ ಜೊತೆಗೆ ಸೇರಿಸ್ಕೊಳ್ಳುವಂಥ ಒಂದು ಕಲೆ ರೂಪದಲ್ಲಿ ನೋಡದೆ ಇದನ್ನು ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ದೈನಂದಿನ ಜೀವನದ ಅಂಗವಾಗಿ ಇದನ್ನು ಅಳವಡಿಸ್ಕೊಂಡಿದ್ದರು. ಇದು ನಮ್ಮ ಪೂರ್ವಜರು ಪ್ರತಿಯೊಬ್ಬರಿಗೂ ತಮ್ಮ ಮನೆಯಲ್ಲೇ ಇದರ ಅಭ್ಯಾಸ ಮತ್ತು ತರಬೇತಿ ಸಿಗ್ತಾ ಇತ್ತು. ಇವತ್ತು ಅದು ಇಲ್ಲದೆ ಇರೋದರಿಂದ ನಾವು ಯೋಗ ತರಬೇತಿ ಅಥವಾ ಯೋಗ ಗುರುಗಳು ಅಥವಾ ಯೋಗ ಆಶ್ರಮಕ್ಕೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಇದು ಜೀವನ ಶೈಲಿಯ ಒಂದು ಅತ್ಯುತ್ತಮ ಮಾರ್ಗ. ನಾವು ಹೇಗೆ ಒಂದು ವಿದ್ಯಾಭ್ಯಾಸದಲ್ಲಿ ಒಂದು ಕೆಲಸಕ್ಕಾಗಿ ಹೇಗೆ ನಾವು ತಯಾರಿಯನ್ನು ಮಾಡ್ಕೊಳ್ತೇವೋ ಹಾಗೆ ಜೀವನಕ್ಕೆ ಬೇಕಾದ ತಯಾರಿಗೆ ಒಂದು ಅತ್ಯುತ್ತಮ ಮಾರ್ಗ ಅಂತಂದ್ರೆ ಯೋಗ. ಎಸ್, ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಯೋಗಕ್ಕೆ ಹೋಗುವಾಗ ಯೋಗೇನ ಚಿತ್ತಸ್ಯ ಪದೇನ ವಾಚ ಅಲ್ಲಿಂದನೇ ಆರಂಭ ಮಾಡ್ತೀವಿ ಅಂತ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್. ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಮೈಸೂರಿಗೆ ಆಗಮಿಸ್ತಾ ಇರೋದು ತುಂಬಾ ಸಂತಸ ತಂದಿದೆ ಅಂತ ಹೇಳಿ ಸಂಸದ ಪ್ರತಾಪ್ ಸಿಂಹ ಅವರ ಪತ್ನಿ ಅರ್ಪಿತಾ ನ್ಯೂಸ್ 18 ಕನ್ನಡಕ್ಕೆ ಹೇಳಿದ್ದಾರೆ. ಮೋದಿ ಆಗಮನ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲಿ ಹಬ್ಬದ ವಾತಾವರಣ ಇದೆ ಅಂತ ಸಂತಸ ಪಟ್ಟಿದ್ದಾರೆ.
ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರಿನ ಅರಮನೆ ಮೈದಾನದಲ್ಲಿ ಯೋಗ ಮಾಡಲಿದ್ದಾರೆ. ಇದ್ರ ಜೊತೆಗೆ ಒಬ್ಬರಲ್ಲ ಇಬ್ಬರಲ್ಲ 12ರಿಂದ 15 ಸಾವಿರ ಜನ ಯೋಗಾಭ್ಯಾಸ ಮಾಡಲಿಕ್ಕೆ ಈಗ ಸಾಕಷ್ಟು ತಯಾರಿಯನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಇದ್ದಾರೆ. ಈಗ ನಮ್ಮ ಜೊತೆಗೆ ಸಂಸದರಂಥ ಪ್ರತಾಪ್ ಸಿಂಹ ಅವರ ಪತ್ನಿಯವರು ಕೂಡ ಇದ್ದಾರೆ. ಅವರು ಸಾಮಾನ್ಯವಾಗಿ ಸರಳ ರೀತಿಯಾಗಿ ಯೋಗ ಮಾಡಲಿಕ್ಕೆ ಅವರು ಕೂಡ ಬಂದಿದ್ದಾರೆ. ಮೇಡಮ್ ನಮಸ್ತೆ. ಯೋಗಾಭ್ಯಾಸ ತಾವು ಮೊದಲಿಂದನೂ ಕೂಡ ಮಾಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಸೊ ಇಲ್ಲಿಯ ಇವತ್ತಿನ ವಿಶೇಷತೆ ಬಗ್ಗೆ. ಇವತ್ತಿನ ವಿಶೇಷತೆ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರು ನಮ್ಮ ಮೈಸೂರಿಗೆ ಬಂದಿದ್ದಾರೆ ಅನ್ನೋದು ಮೈಸೂರಿಗೆ ಮಾತ್ರ ಅಲ್ಲ, ಇಡೀ ಕರುನಾಡಿಗೆ ಒಂದು ಭಾಳ ಹೆಮ್ಮೆಯ ವಿಚಾರ. ಹಾಗಾಗಿ ಎಲ್ಲರೂ ತುಂಬ ಎಕ್ಸೈಟೆಡ್ ಆಗಿದ್ದೀವಿ. ಅವ್ರ ಜೊತೆ ಯೋಗ ಮಾಡ್ತಾ ಇದ್ದೀವಿ. ಹಾಗಾಗಿ ತುಂಬ ಬಹಳ ಖುಷಿ ಇದೆ. ಇಡೀ ಮೈಸೂರಿನಲ್ಲಿ ಒಂಥರ ಈ ದಸರಾ ಹಬ್ಬದಲ್ಲಿ ಯಾವ ಥರ ವಾತಾವರಣ ಇರುತ್ತೆ ಆ ಥರ ವಾತಾವರಣ ಸೃಷ್ಟಿಯಾಗಿದೆ. ತಾವೇನಾದರೂ ಇಲ್ಲಿ ಭಾಳಷ್ಟು ಜನ ಮಾತಾಡ್ಸಿದೆ, ವಿಶೇಷ ಚೇತನರು ಕೂಡ ಮನವಿ ಮಾಡ್ಕೊಂಡಿದ್ದೇನೆ ಅಂದರೆ ಪ್ರತಿ ವರ್ಷ ಮೈಸೂರಲ್ಲೇ ಮಾಡಲಿ ಯೋಗನ. ಯಾಕಂದರೆ ಯೋಗ ದಿನಾಚರಣೆಯಲ್ಲಿ ದೇಶ ವಿದೇಶಗಳಿಂದ ಬಂದು ಇಲ್ಲಿ ಅಭ್ಯಾಸ ಮಾಡ್ತಾರೆ. ಸೊ ಪ್ರತಿ ವರ್ಷ ಇಲ್ಲೇ ಮಾಡಲಿ, ಪ್ರಧಾನಿ ಆದವ್ರು ಯಾರಿದ್ದಾರೆ ಅವರು ಇಲ್ಲಿ ಬಂದು ಯೋಗ ಮಾಡಲಿ ಅಂಥೇಳಿ ಮನವಿ ಮಾಡ್ಕೋತಾ ಇದ್ದಾರೆ. ತಾವೇನು ಮನವಿ ಮಾಡ್ಕೋತೀರಾ? ಇಲ್ಲ, ಪ್ರತಿ ವರ್ಷ ನಮ್ಮೂರಿಗೆ ಬರಬೇಕು, ನಮ್ಮ ಮನೆಗೆ ಬರಬೇಕು ಯಾರಾದರೂ ಅಂತ ಹೇಳೋದು ನಮ್ಮದು ಭಾಳ ಸ್ವಾರ್ಥದ ಮಾತಾಗತ್ತೆ. ಯೋಗ ಕ್ಯಾಪಿಟಲ್ಸಲ್ಲಿ ಮೈಸೂರು ಕೂಡ ಪುರಾತನ ಇದರಲ್ಲಿ ಯೋಗ ಕ್ಯಾಪಿಟಲ್ಸಲ್ಲಿ ಮೈಸೂರು ಕೂಡ ಒಂದು. ಹಾಗಾಗಿ ಮೈಸೂರನ್ನು ಸೆಲೆಕ್ಟ್ ಮಾಡಿ ಅವರು ಈ ವರ್ಷ ಮೈಸೂರಿಗೆ ಬಂದಿದ್ದಾರೆ ಅನ್ನೋದು ಅದನ್ನು ಕರೆತಂದವ್ರಿಗೂ ಹಾಗೂ ಎಲ್ಲ ಮೈಸೂರಿಗೂ ಭಾಳ ಹೆಮ್ಮೆ ವಿಚಾರ. ಇದು ಪ್ರತಾಪ್ ಸಿಂಹ ಅವರ ಪತ್ನಿಯವರ ಮಾತು. ಮೈಸೂರಿಂದ ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನು ಕೆಲವೇ ಕ್ಷಣಗಳಲ್ಲಿ ಯೋಗ ಕಾರ್ಯಕ್ರಮ ಆರಂಭ ಆಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆ ಒಂದು ಕ್ಷಣಕ್ಕಾಗಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಯೋಗದ ಮಹತ್ವ, ಹಿನ್ನೆಲೆ, ಹಾಗೆಯೇ ಯೋಗದಿಂದ ಆಗುವಂತಹ ಪ್ರಯೋಜನಗಳು ಏನೇನು ಅನ್ನೋದ್ರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ. ಇನ್ನಷ್ಟು ಮಾಹಿತಿಯನ್ನು ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಮೈಸೂರಿನ ಅರಮನೆ ಆವರಣದಲ್ಲಿ ಈಗಾಗಲೇ ಯೋಗ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಯೋಗದ ಮಹತ್ವ ಏನು, ಯೋಗವನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ಅತಿಥಿಗಳ ಜೊತೆ ಮಾತನಾಡ್ತಾ ಇದ್ದೆ. ಅದನ್ನು ನಾನು ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಮೈಸೂರಿನ ಅರಮನೆಯ ಆವರಣದ ಮುಂಭಾಗ ವಿಶೇಷ ಚೇತನ ಮಕ್ಕಳಿಂದ ಯೋಗಾಭ್ಯಾಸ ಕೂಡ ನಡೆಯುತ್ತೆ. ಮೈಸೂರು ಸರ್ಕಾರಿ ವಿಶೇಷ ಚೇತನ ಶಾಲೆಯ ಮಕ್ಕಳು ಯೋಗ ಮಾಡೋದಕ್ಕೆ ಆಗಮಿಸಿದ್ದಾರೆ. ಕಣ್ಣು ಕಿವಿ ಮಾತು ಬಾರದ ಮಕ್ಕಳು ಯೋಗವನ್ನ ಮಾಡಲಿದ್ದಾರೆ. ಮಾತು ಬಾರದಂತಹ ಬಾಲಕ ನ್ಯೂಸ್ 18ಗೆ ವಿಶೇಷ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಪ್ರತಿ ವರ್ಷ ಮೈಸೂರಲ್ಲಿ ಮೋದಿ ಅವರೇ ಯೋಗಾಚರಣೆ ಮಾಡೋದಕ್ಕೆ ಬರಲಿ ಅನ್ನುವಂತಹ ಮನವಿ ಈ ಮಕ್ಕಳದ್ದು. ಸಾಂಸ್ಕೃತಿಕ ನಗರಿ ಮೈಸೂರು ಯೋಗಕ್ಕೂ ಕೂಡ ಬಹಳ ಫೇಮಸ್. ದೇಶ ವಿದೇಶಗಳಿಂದನೂ ಕೂಡ ಇಲ್ಲಿ ಬಂದು ಯೋಗವನ್ನು ಕಲಿತಾರೆ. ಸೊ ಇವತ್ತು ಮೋದಿಯವರ ಕಾರ್ಯಕ್ರಮ ಇದೆ, ಯೋಗಾಭ್ಯಾಸ. ಸೊ ಮೋದಿಯವರ ಜೊತೆಗೆ ವಿಶೇಷ ಚೇತನರು ಕೂಡ ಆಗಮಿಸಿದ್ದಾರೆ. ಅವ್ರನ್ನ ಮಾತಾಡ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಪ್ರಧಾನಿ ಮೋದಿಯವರು ಇವತ್ತು ಯೋಗ ಮಾಡ್ತಾ ಇದ್ದಾರೆ. ತಾವು ಕೂಡ ಜೊತೆಗೆ ಯೋಗ ಮಾಡ್ಲಿಕ್ಕೆ ಬಂದ್ರಾ? ಹ್ಞೂ ಸರ್, ಯೋಗ ಮಾಡಕ್ ಬಂದಿದ್ದೀವಿ ಸರ್. ಎಲ್ಲಿ ಅವರು? ತಾವು ಎಷ್ಟು ಜನ ಬಂದಿದ್ದೀರಿ? ನಾವು ಸರ್ಕಾರಿ ಹೆಣ್ಣುಮಕ್ಕಳ ಪಾಠಶಾಲೆಯಿಂದ ಬಂದಿರೋದು 10 ಜನ ಬಂದಿದ್ದೀವಿ. ನೀವು ಮೊದಲು ಯೋಗ ಮಾಡ್ತಿದ್ರಾ? ಮಾಡ್ತಿದ್ದೇವೆ, ಯೋಗ ಮಾಡ್ತಿದ್ದೇವೆ ಸರ್. ತಾವು ನಿಮ್ಮ ಹೆಸರು? ಮೋಹಿತ್ ಗೌಡ. ಓಕೆ, ಹೇಳಿ ಏನು ಹೇಳ್ತೀರಾ? ಮೋದಿಯವ್ರ ಜೊತೆಗೆ ತಾವು ಕೂಡ ಯೋಗ ಮಾಡ್ತಾ ಇದ್ದೀರಾ? ಹೌದು ಸರ್. ಸರ್, ನಾವು ಅಂಧಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರಿಂದ ಬಂದಿದ್ದೇವೆ. ನಮ್ಮ ಒಂದು ವಿಶೇಷ ಚೇತನರಂದರೆ ಕಣ್ ಕಾಣದಿರೋಂಥ ಮಕ್ಕಳು ಮತ್ತು ಕಿವಿ ಕೇಳದಿರೋಂಥ ಶ್ರವಣ ದೋಷಗಳಂಥ ಮಕ್ಕಳು. ನಮ್ಮ ಒಂದು ಮಕ್ಕಳಿಗೆ ವಿಶೇಷ ಚೇತನರಿಗೆ ಒಂದು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಬೇಕು. ಅದೇ ರೀತಿಯಾಗಿ ನಮ್ಮ ಒಂದು ನಾರ್ಮಲ್ ಮಕ್ಕಳಿಗೆ ಅಂದರೆ ಜನರಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ನಮ್ಮ ಒಂದು ಡಿಸೇಬಲ್ಡ್ ಮಕ್ಕಳು ಅವ್ರಿಗೂ ಒಳ್ಳೆಯ ಅವಕಾಶಗಳು ಸಿಕ್ಕಿ, ಒಳ್ಳೆಯ ಆಪರ್ಚುನಿಟಿಗಳು ಸಿಕ್ಕಿ, ಇನ್ನೂ ಒಂದು ಸಮಾಜದಲ್ಲಿ ಒಳ್ಳೆಯ ಅವಕಾಶಗಳು ಬರಬೇಕು, ಒಳ್ಳೆಯ ಹುದ್ದೆಗಳಿರಬೇಕು. ಈ ಒಂದು ನಮ್ಮ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮಾಡ್ತಿರೋದ್ರಿಂದ ಇವರು ನರೇಂದ್ರ ಮೋದಿಯವ್ರ ಜೊತೆ ಯೋಗ ಮಾಡ್ತಿರೋದ್ರಿಂದ ನಮ್ಮ ಒಂದು ಸ್ಕೂಲಿಂದ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಇದೇ ರೀತಿಯಾಗಿ ಒಂದು ಇಡೀ ಕನ್ನಡ ನಾಡಿನ ಸುಮಾರು ಜನ ನೋಡ್ತಾ ಇದ್ದಾರೆ. ಅದೇ ರೀತಿ ಇಡೀ ಬಹಳಷ್ಟು ಜನ ವಿಶೇಷ ಚೇತನ ಮಕ್ಕಳಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಶ್ರವಣ ದೋಷ ಉಳ್ಳಂತ ಹುಡುಗ, ಶ್ರವಣ ದೋಷ ಉಳ್ಳ ಮಕ್ಕಳು ಶಿಕ್ಷಕ ಇದರಿಂದ ನಮಗೆ ಕರ್ನಾಟಕಕ್ಕೆ ಮೋದಿಯವರು ಬರೋದ್ರಿಂದ ತುಂಬ ಖುಷಿಯಾಗಿದೆ. ನಾವು 15 ದಿವಸಗಳಿಂದ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ನಮ್ಗೆ ತುಂಬ ಹೆಮ್ಮೆ. ಮೋದಿಯವರು ಬರೋದ್ರಿಂದ ತುಂಬ ನಾವು ಅವ್ರಿಗೆ ನೋಡ್ತೀವಿ, ಹತ್ತಿರದಲ್ಲಿ ನೋಡ್ತೀವಿ ಅನ್ನೋದೊಂದು ಆಸೆ. ಮೋದಿಯವರು ಏನಾದರೂ ಬಂದು ತಮ್ಮನ್ನು ಭೇಟಿ ಮಾಡಿದ್ರೆ ಏನು ಮಾಡ್ತೀರಾ? ಏನು ರಿಕ್ವೆಸ್ಟ್ ಮಾಡ್ಕೋತೀರಾ? ಇವ್ರು
ಬಂದು ನಿಮ್ಮ ಹತ್ರ ಕೇಳಿದರೆ ಏನು ಕೇಳ್ತೀಯ? ನಮ್ಮ ವಿಶೇಷ ಚೇತನ ಮಕ್ಕಳಿಗೆ ಅದು ಮತ್ತೆ ಯೋಗಾಭ್ಯಾಸ ಇಲ್ಲೇ ಮೈಸೂರೇ ಅಲ್ಲೇ ಆಗಲಿ ಅಂತ, ಪ್ರತಿ ವರ್ಷ ಇಲ್ಲೇ ಆಗಲಿ ಅಂತ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಬಹಳ ಖುಷಿಯ ವಿಚಾರ. ಮೋದಿಯವರು ಮೈಸೂರಿಗೆ ಬಂದು ಕಾರ್ಯಕ್ರಮ ನಡೆಸ್ಕೊಡ್ತಿದ್ದಾರೆ, ಅಂದರೆ ಯೋಗ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷನೂ ಕೂಡ ಇಲ್ಲೇ ಬಂದು ಯೋಗ ಮಾಡಲಿ, ನಮ್ಮ ಜೊತೆಗೆ ಯೋಗ ಮಾಡಲಿ ಅಂತೇಳಿ ವಿಶೇಷ ಚೇತನ ಮಕ್ಕಳು ವಿಶೇಷವಾದಂಥ ಮನವಿಯನ್ನು ಮಾಡ್ತಾ ಇದ್ದಾರೆ. ಮೈಸೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಎಸ್, ಪ್ರತಿಯೊಬ್ಬರು ಮಾಡಲೇಬೇಕಾದಂತಹ ಮಾಡ್ತಾ ಇರುವಂತಹ ಒಂದು ಆಚರಣೆ ಅಂದ್ರೆ ಅದು ಯೋಗ. ಸರ್, ಈಗಾಗಲೇ ನೀವು ಹೇಳ್ತಾ ಇದ್ರಿ ಅಂದ್ರೆ ಯೋಗ ಯಾಕೆ ಬೇಕು ಅನ್ನೋದ್ರ ಬಗ್ಗೆ. ಒಂದ್ ಕಡೆ ನಾವು ದೈಹಿಕವಾದ ವಿಚಾರ, ಮಾನಸಿಕವಾದ ವಿಚಾರ, ಆತ್ಮವನ್ನ ನಾವು ಕನೆಕ್ಟ್ ಮಾಡುವಂತಹ ವಿಚಾರ, ಮತ್ತೊಂದ್ ಕಡೆ ಪ್ರಕೃತಿಯ ಜೊತೆಗಿನ ಸಂಬಂಧ ಅಂತೇಳಿ ಯಾವ ರೀತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀರಿ ಸರ್? ಯಾವುದನ್ನ ನೀವು ಈ ಎಲ್ಲದ ಒಂದು ಲಿಂಕ್ ಹೇಗಿರುತ್ತೆ ಅಂತ ಹೇಳ್ತೀರಿ? ಯೋಗ ಜೀವನ ಯಾರಾದರೂ ಅಳವಡಿಸ್ಕೊಂಡ್ರೆ ಇದು ನಮ್ಮ ಭೋಗದ ಆಸೆ ಏನಿದೆ ಇದಕ್ಕೆ ಒಂದು ಕಡಿವಾಣ ಹಾಗೂ ಸಮತೋಲನ ತರುವಂಥ ಒಂದು ಮೂಲಭೂತ ವಿಚಾರ. ಯೋಗ ಇಲ್ಲದಿದ್ದರೆ ಏನಾಗುತ್ತೆ ಅಂತ ಊಹಿಸ್ಕೊಂಡ್ರೆ ಆವಾಗ ನಮಗೆ ಅದಕ್ಕೆ ಉತ್ತರ ಸಿಗುತ್ತೆ, ಯೋಗದಿಂದ ಆಗುವ ಪ್ರಯೋಜನಗಳೇನು ಅಂತ. ಯೋಗ ಇಲ್ಲದ ನಾವು ಬಹಳಷ್ಟು ಸಂಸ್ಕೃತಿಗಳನ್ನು ನೋಡಿದ್ದೀವಿ. ಅದನ್ನು ನೋಡಿದಾಗ ನಮಗೆ ಏನು ಅನಿಸ್ತದೆ ಅಂದರೆ, ಮಾನವ ಚಿತ್ತಕ್ಕೆ ಅನುಗುಣವಾಗಿ ಇರುವಂಥ ಆಸೆ ಅದು ಭೋಗ ಅತಿರೇಕಕ್ಕೆ ಹೋಗಿ ನಮ್ಮ ಸ್ವ ಸೆಲ್ಫ್ ಡಿಸ್ಟ್ರಕ್ಷನ್ ಜೊತೆಗೆ ಪ್ರಕೃತಿಯ ಡಿಸ್ಟ್ರಕ್ಷನ್ ಮತ್ತು ಪೂರ್ತಿ ಸಮಾಜದ ಒಂದು ಅಸಮತೋಲನ. ಹಾಗಾಗಿ ಈ ವರ್ಷ ಈ ಥೀಮ್ ಆಫ್ ದಿ ಯೋಗ ಡೇ, ಯೋಗ ಫಾರ್ ಹ್ಯುಮ್ಯಾನಿಟಿ ಅಂತ. ಯಾಕೆಂತಂದರೆ ಇದು ನಮ್ಮ ಸ್ವತರಬೇತಿಯ ಜೊತೆಗೆ ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಊರು, ನಮ್ಮ ದೇಶ ಮತ್ತು ಸಂಪೂರ್ಣ ಮಾನವ ಕುಲ ಇದನ್ನು ಒಂದಾಗಿ ಒಂದು ವಸುದೈವ ಕುಟುಂಬಕಂ ಅಂತ ನಾವೇನು ಹೇಳ್ತೇವೆ, ಒಂದು ಕುಟುಂಬವಾಗಿ ಬದುಕಬೇಕಾದರೆ, ಆ ಸಾಮರಸ್ಯ ಇರಬೇಕಾದರೆ ನಮ್ಮೊಂದಿಗೆ ನಮ್ಮ ಸಂಬಂಧ ಹಾಗೂ ನಮ್ಮ ಸುತ್ತಮುತ್ತಲಿನವರ ಸಂಬಂಧ ಹಾಗೂ ಬಹಳ ಮುಖ್ಯವಾಗಿ ಪ್ರಕೃತಿಯ ಒಂದೇ ಸಮತೋಲನವಾದ ಸಂಬಂಧ ಇದನ್ನು ಕಲ್ಪಿಸಿಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಭಾರತೀಯ ಸಂಸ್ಕೃತಿ ಸಾವಿರಾರು ವರ್ಷ ಇದ್ದರೂ ಕೂಡ ಪ್ರಕೃತಿಗಾಗಲಿ ಮನುಕುಲಕ್ಕಾಗಲಿ ಯಾವುದೇ ರೀತಿಯ ತೊಂದರೆ ಕೊಡದೆ, ಆಘಾತ ಕೊಡದೆ, ಅಪಾಯ ಇಲ್ಲದೆ ಸಂಸ್ಕೃತಿ ಮತ್ತು ಮನುಕುಲದ ಅಭಿವೃದ್ಧಿ ಆಗ್ತಾ ಬಂತು. ಈಗ ನಾವು 1000 ವರ್ಷದಲ್ಲಿ 400 ವರ್ಷದಲ್ಲಿ ನಾವು ಯಾವಾಗ ಯೋಗವನ್ನು ಬಿಟ್ಟು ಭೋಗದ ಕಡೆಗೆ ಆ ಸಂಸ್ಕೃತಿಗಳನ್ನು ನಾವು ಆಚರಣೆ ಮಾಡಿಕೊಂಡು ಹೋದಾಗ ಅದರ ಪರಿಣಾಮ ನಮ್ಮ ಮುಂದೆ ಇದೆ. ಹಾಗಾಗಿ ಇವತ್ತು ಬೇರೆ ಎಲ್ಲ ಸಮಯಕ್ಕಿಂತ ಯೋಗ ಬಹಳ ಅವಶ್ಯಕ. ಹಾಗೂ ಇದು ಒಂಥರ ಸಮಯ ಯಾವುದು ಸರ್ ಯೋಗಕ್ಕೆ? ಈಗ ಬೇರೆ ಬೇರೆ ರೀತಿಯ ಸಮಯಗಳಲ್ಲಿ ಮಾಡ್ತಾರೆ. ಪ್ರಾಶಸ್ತ್ಯ ಸಮಯ ಬೆಳಗಿನ. ಬಹಳ ಒಳ್ಳೆ ಪ್ರಶ್ನೆ. ಬಹಳಷ್ಟು ಜನ ಇದನ್ನು ತಿಳ್ಕೊಳ್ಳೋದು ಯೋಗನ ಬೆಳಗ್ಗೆ ಮಾಡಬೇಕು, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಖಂಡಿತ ಹೌದು. ಯಾಕೆ ಅಂತಂದರೆ ಒಂದು ಬಹಳ ಆಳವಾದಂಥ ನಿದ್ದೆಯ ನಂತರ ದಿನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಾವು ನಮ್ಮ ಮನಸ್ಸನ್ನು ಮತ್ತು ದೇಹವನ್ನು, ಚೇತನವನ್ನು ಪುನರ್ಜೀವನ ಮಾಡಿಕೊಂಡು ದಿನವನ್ನು ಆರಂಭ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಬೆಳಗಿನ ಜಾವ ಈ 5:30-6 ಗಂಟೆಗೆ ಬಹಳ ಪ್ರಾಶಸ್ತ್ಯ. ಜೊತೆಗೆ ಪ್ರಕೃತಿ ಕೂಡ ಹಾಗಾಗಿ ಅದರ ಒಂದು ಸಂಪೂರ್ಣ ತಾಜಾತನದಿಂದ ಇರೋದರಿಂದ ಅದು ಅನುಕೂಲ. ಆದರೆ ಇವತ್ತಿನ ಜೀವನದಲ್ಲಿ ನಮಗೆ ಯಾವಾಗ ಆಗುತ್ತೋ ಆವಾಗ ಯೋಗವನ್ನು ಅಳವಡಿಸ್ಕೊಳ್ಬೇಕು. ಬೆಳಗ್ಗೆ ಆಗಲಿಲ್ಲ ಅಂದ ಕೂಡಲೇ ಅವತ್ತು ಯೋಗ ಬಿಡುವಂಥ ಅವಶ್ಯಕತೆ ಬೇಡ. ಓಕೆ, ನಾನು ಮಾತನಾಡಿಸ್ತೀನಿ ಸರ್, ಇದರ ಬಗ್ಗೆ ಇನ್ನಷ್ಟು ಮಾಹಿತಿನ ನಿಮ್ಮಿಂದ ಪಡ್ಕೊಳ್ತೀನಿ. ಹಾಗಾದ್ರೆ ಯೋಗವನ್ನ ಮಾಡುವ ಬಗ್ಗೆ ಹೇಗೆ, ಯಾವ ರೀತಿಯಾಗಿ ಅದನ್ನ ನಾವು ಒಂದು ನಮ್ಮ ಜೀವನದ ಒಂದು ಅಂಗ, ನಮ್ಮ ದೈನಂದಿನ ಚಟುವಟಿಕೆ ಒಂದು ಅಂಗ ಅನ್ನೋದನ್ನಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಇದರಿಂದ ಆಗುವಂತಹ ಪ್ರಯೋಜನಗಳು ಏನೇನು, ಮಾನಸಿಕ ನೆಮ್ಮದಿಯನ್ನು ಪಡ್ಕೊಳ್ಳುವಂತಹ ಬಗ್ಗೆ ಹೇಗೆ, ಇವೆಲ್ಲದರ ಬಗ್ಗೆ ಮಾತನಾಡಿಸ್ತಾ ಹೋಗ್ತೀನಿ, ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಯೋಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಹಿನ್ನೆಲೆ ಇದ್ರೂ ಕೂಡ ಈಗ 2015ರಿಂದ ಯೋಗಕ್ಕೆ ಇರುವಂತಹ ಒಂದು ಮಹತ್ವವೇ ಬೇರೆ. ಯಾಕಂದ್ರೆ ಪ್ರತಿ ಒಂದು ದೇಶದಲ್ಲೂ ಕೂಡ ಯೋಗವನ್ನ ಯಾಕೆ ಮಾಡಬೇಕು, ಯೋಗಕ್ಕಿರುವಂತಹ ಮಹತ್ವ ಏನು ಅನ್ನೋದನ್ನ ತಿಳಿಸುವಂತಹ ನಿಟ್ಟಿನಲ್ಲಿ ಅನೇಕ ದೇಶಗಳಲ್ಲೂ ಕೂಡ ಈಗ ಯೋಗವನ್ನ ಮಾಡಲಾಗ್ತಾ ಇದೆ. ವಿಶ್ವ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತದೆ. ಇನ್ನು ಜೂನ್ 21 ಯಾಕೆ ಅನ್ನೋದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಕೆಲವೇ ದಿನಗಳಲ್ಲಿ ದಕ್ಷಿಣಾಯನ ಕೂಡ ಆರಂಭ ಆಗುತ್ತೆ.
ಪ್ರಕೃತಿಯ ಜೊತೆಗಿನ ಮಿಳಿತವನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾದ್ರೆ ಮೈಸೂರಲ್ಲಿ ಯೋಗ ದಿನಾಚರಣೆಯ ಈ ಸಂದರ್ಭದಲ್ಲಿ ಮಂಗಳಮುಖಿಯರು ಕೂಡ ಯೋಗವನ್ನ ಮಾಡ್ತಾರೆ. ಅವರಿಗೂ ಕೂಡ ಯೋಗ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಮೈಸೂರಿನ 10ಕ್ಕೂ ಹೆಚ್ಚು ಮಂಗಳಮುಖಿಯವರಿಂದ ಯೋಗವನ್ನ ಮಾಡಲಾಗುತ್ತೆ. ಪ್ರಧಾನಿ ಮೋದಿ ಯೋಗ ಮಾಡುವಂತಹ ತುಸು ಸಮೀಪವೇ ಯೋಗಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದ್ದು ಅರಮನೆ ಮೈದಾನದಲ್ಲಿ ಈಗಾಗಲೇ ಮೋದಿಯವರ ಜೊತೆಗೆ ನಾವು ಯೋಗ ಮಾಡ್ತಾ ಇರೋದು ನಮಗೆ ತುಂಬಾ ಸಂತಸ ತಂದಿದೆ ಅಂತ ಹೇಳಿ ನ್ಯೂಸ್ 18ಗೆ ಪ್ರಧಾನಿ ಮೋದಿಗೂ ಕೂಡ ಶುಭಾಶಯವನ್ನ ತಿಳಿಸಿದ್ದಾರೆ ಮಂಗಳಮುಖಿಯರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಂದು ಯೋಗಾಭ್ಯಾಸ ಮಾಡಲಿದ್ದಾರೆ. ಇದರ ಜೊತೆಗೆ ಒಬ್ಬರಲ್ಲ ಇಬ್ಬರಲ್ಲ 12ರಿಂದ 15,000 ಜನ, ಬರೋಬ್ಬರಿ 15,000 ಜನ ಮೈಸೂರಲ್ಲಿರುವಂಥ ಈ ಅರಮನೆ ಮೈದಾನದಲ್ಲಿ ಈಗಾಗಲೇ ಎಲ್ಲರೂ ಬಹುತೇಕವಾಗಿ ಈ ಅರಮನೆ ಮೈದಾನದ ಸುತ್ತಲೂ ಹಲವು ಗೇಟ್ಗಳ ಮೂಲಕ ಸಾಕಷ್ಟು ಬ್ಲಾಕ್ಗಳನ್ನು ಮಾಡಿದ್ದಾರೆ, ವಿಂಗಡಣೆ ಮಾಡಿದ್ದಾರೆ. ಯಾಕಂದರೆ ಬರುವಂತಹ ಯೋಗಾಭ್ಯಾಸ ಮಾಡುವಂಥ ಸಾರ್ವಜನಿಕರಿಗೆ, ಜನರಿಗೆ, ವಿಶೇಷ ಅತಿಥಿಗಳಿಗೆ ಎಲ್ರಿಗೂ ಕೂಡ ಪ್ರತ್ಯೇಕವಾದಂಥ ವ್ಯವಸ್ಥೆ ಇದೆ. ಇನ್ನು ಟ್ರಾನ್ಸ್ಜೆಂಡರ್ಸ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ನಮಸ್ತೆ, ಇದೇ ಮೊದಲ ಬಾರಿಗೆ ಮೋದಿಯವರ ಜೊತೆಗೆ ಯೋಗಾಭ್ಯಾಸ ಮಾಡ್ತಾ ಇದ್ದೀರಿ ಅಂತ ಅನ್ಕೋತೀನಿ. ಹೌದು, ಕರ್ನಾಟಕದ ಎಲ್ಲ ಜನತೆಗೆ ಬೆಳಗಿನ ನಮಸ್ಕಾರ. ನಾವು ಆಲ್ಮೋಸ್ಟ್ ಟ್ರಾನ್ಸ್ಜೆಂಡರ್ ಒಂದು 8ರಿಂದ 10 ಜನ ಬಂದಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಏನಂತ ಹೇಳಿದ್ರೆ ಈ ದಿನ ಒಂದು ಸಂತದ ದಿನ ಅಂತಲೇ ಹೇಳ್ಕೊಬೋದು. ಮೋದಿಯವ್ರ ಜೊತೆ ನಾವು ಭಾಗವಹಿಸೋಕ್ಕೆ ಪುಣ್ಯ ಮಾಡಿದ್ದೀವಿ ಅಂದ್ಕೊಳ್ತೀವಿ. ಯಾಕಂದರೆ ಆ ವ್ಯಕ್ತಿನ ನೋಡಲಿಕ್ಕೆ ದೂರದಿಂದ ಟಿ ವಿಲಿ ನೋಡಲಿಕ್ಕೂ ಹತ್ರದಿಂದ ನೋಡಲಿಕ್ಕೂ ತುಂಬ ಏನೋ ಒಂಥರ ಅನಿಸ್ತಾ ಇದೆ, ಮನಸ್ಸಿಗೆ ತುಂಬ ಖುಷಿ ಆಗ್ತಾ ಇದೆ. ಈ ಯೋಗ ಮಾಡೋದು ಅವಕಾಶ ಮಾಡಿಕೊಟ್ಟಿರೋದು ಎಲ್ರಿಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದವನ್ನು ಹೇಳ್ತೀವಿ. ಮುಖ್ಯವಾಗಿ ಏನಂದರೆ ನಮ್ಮನ್ನು ಸೆಲೆಕ್ಷನ್ ಮಾಡಿದಾರಲ್ಲ ಅನ್ನೋದು ಹೆಮ್ಮೆ ಪಡೋಂಥ, ಕರ್ನಾಟಕದಲ್ಲಿ ಹೆಮ್ಮೆ ಪಡೋಂಥ ಒಂದು ವಿಷಯ ಅಂತ. ತಾವು ಎಲ್ಲಿಂದ ಬಂದಿದ್ದೀರಿ? ಎಷ್ಟು ಜನ ಬಂದಿದ್ದೀರಿ? ಮೈಸೂರಿಂದನೇ 10 ಜನ ಬಂದಿದ್ದೀವಿ. ತಾವು ಮೊದಲು ಯೋಗಾಭ್ಯಾಸ ಮಾಡ್ತಾ ಇದ್ರಾ? ಮಾಡ್ತಾ ಇದ್ವಿ. ತಾವು ಹೇಳಿ. ಯೋಗೇಶನ್ ಇದನ್ನೇ ಸಹ ನಮಗೆ ಕೊಟ್ಟಿರೋದು ನಮಗೂ ತುಂಬ ಖುಷಿ ಆಗ್ತಿದೆ. ನಮ್ಮ ಇಂಥ ಸಭೆ ಒಳಗೆ ನಮ್ಮನ್ನ ಗುರುತಿಸ್ಕೊಳ್ಳೋಕ್ಕೆ ನಮಗೂ ಒಂಥರ ತುಂಬ ಖುಷಿ ಆಯ್ತಿದೆ. ದಯವಿಟ್ಟು ಮೋದಿಯವ್ರಿಗೆ ಎಷ್ಟು ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಅಂತ ಇದಾಗುತ್ತೆ. ತಾವು ಆನ್ಲೈನಲ್ಲಿ ಏನಾದರೂ ಮೊದಲು ಅಪ್ಲೈ ಮಾಡಿದ್ರಾ ಹೇಗೆ, ಅಥವಾ ಜಿಲ್ಲಾಡಳಿತದಿಂದನೇ ಅಪ್ಲೈ ಮಾಡಿ ಅಂತ ಏನಾದರೂ ಮಾಹಿತಿ ಕೊಟ್ಟರು? ಇಲ್ಲ, ಜಿಲ್ಲಾಡಳಿತದಿಂದ ಏನೋ ಇದ್ದಾರೆ, WCDಯಿಂದ ನಮ್ಗೆ ಟ್ರಾನ್ಸ್ಜೆಂಡರ್ಗಳಿಗೆಲ್ಲ ನಮ್ಮ ಪ್ರಣತಿ ಪ್ರಕಾಶ್ ಅಂತ ಇದ್ದಾರೆ, ಅವ್ರಿಗೆ ಹೇಳಿ ನಮ್ಗೆಲ್ಲರಿಗೂ ಸಮುದಾಯದವ್ರಿಗೆ ತಿಳಿಸಿ ನಾವೆಲ್ಲರಿಗೂ ಒಂದು ವಾರ ತರಬೇತಿ ಕೊಟ್ಟು ನಾವೆಲ್ಲರಿಗೂ ಪರ್ಫೆಕ್ಟಾಗಿ ಇಲ್ಲಿ ಕರ್ಕೊಬಂದು ನಿಲ್ಲಿಸಿದ್ದಾರೆ ಮೋದಿಜಿ ಅವ್ರಿಗೆ. ತುಂಬ ಎಲ್ಲರೂ ಮನಸ್ಫೂರ್ತವಾಗಿ ಅವ್ರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕಂದರೆ ಇಡೀ ಭಾರತ ದೇಶ ನೋಡ್ತಿದೆ, ಬಟ್ ಇಡೀ ವರ್ಲ್ಡು ನೋಡ್ತಾ ಇದೆ ಯೋಗ ದಿನ ಅಲ್ವಾ ಇವತ್ತು. ಅದರಿಂದ ತುಂಬ ಖುಷಿ ಆಗ್ತಾ ಇದೆ ನಮಗೆ, ನಿಜವಾಗ್ಲೂ ಮನಸ್ಫೂರ್ತವಾಗಿ ಖುಷಿ ಆಗ್ತಾ ಇದೆ ನಮಗೆ. ಇವತ್ತು ಯೋಗ ದಿನ ಎಲ್ಲರ ಜೊತೆನೂ ನಾವು ಕುತ್ಕೊಂಡು ಯೋಗ ಇದರಲ್ಲಿ ಅರಮನೆ, ಅದು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡ್ತಾ ಇದ್ದೀವಿ. ಇನ್ನೂ ಹೆಮ್ಮೆ ಆಗ್ತಿದೆ ನಮಗೆ, ತುಂಬ ಖುಷಿ ಆಗ್ತಿದೆ. ಅದರಲ್ಲೂ ಒಂದು ವೇಳೆ ಮೋದಿಯವರು ಏನಾದರೂ ತಮ್ಮನ್ನ ಬಂದು ಭೇಟಿ ಮಾಡಿ ಮಾತಾಡಿದ್ರೆ ಏನು ಮನವಿ ಮಾಡ್ಕೋತೀರಾ? ಏನು ನಿಮ್ಮ ರಿಕ್ವೆಷನ್ ಇದೆ? ಸರ್ವ ಜನಾಂಗಕ್ಕೆ ಯಾವ ಥರ ಹೆಲ್ಪ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮನ್ನು ಒಂದು ಭಾಗ ತಗೊಂಡು ನಮ್ಮನ್ನು ಒಂದು ದೇಶದಲ್ಲಿ ಪ್ರಜೆಯಾಗಿ ಇನ್ನೂ ಮೇಲೆ ಮಾಡಲಿಕ್ಕೆ ಮಾಡಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀವಿ. ಇನ್ನಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ತೀನಿ. ಬನ್ನಿ, ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಿ? ನೀವು ಯೋಗಾಭ್ಯಾಸ ಮೊದಲು ಮಾಡ್ತಾ ಇದ್ರಾ? ಮೋದಿಯವ್ರ ಜೊತೆಗೆ ಈಗ ಯೋಗ ಕೂಡ ಮಾಡ್ತಾ ಇದ್ದೀರಿ, ಅದು ಮೈಸೂರಲ್ಲಿ. ಮೂರು ದಿನನೇ ಟ್ರೈನಿಂಗ್ ಕೊಟ್ಟಿರೋದು, ಆದರೆ ತುಂಬ ಹೆಮ್ಮೆ ಅನಿಸ್ತೈತೆ ಇಲ್ಲಿ ಬಂದು ಮಾಡ್ತಿರೋದು. ಆದರೆ ಎಷ್ಟೋ ಕಲ್ತ್ಕೊಳ್ಳಂಗಾಯ್ತು, 3 ದಿನದಲ್ಲಿ ಎಷ್ಟೋ ದಿವಸದಿಂದ ಮಾಡ್ತಿದ್ದೀರಂಗೆ ಅಯ್ಯ ಅಂತ ಅನಿಸ್ತೈತೆ. ಇಡೀ ವಿಶ್ವಕ್ಕೆ ಯಾಕಂದರೆ 1 ವರ್ಷ 2 ವರ್ಷ 8 ವರ್ಷದಲ್ಲಿ ಇಡೀ ವಿಶ್ವಕ್ಕೆ ಯೋಗ ಅಂದರೆ ಏನು, ಯೋಗ ದಿನಾಚರಣೆಯನ್ನ ಮಹತ್ವವನ್ನು ಸಾರಿದ್ದಾರೆ. ಸೊ ಮೋದಿ ಅವರಿಗೆ ಎಲ್ಲರೂ ಹೇಗೆ ವಿಶ್ ಮಾಡ್ತೀರಾ? ವೆಲ್ಕಮ್ ಟು ಮೈಸೂರ್ ಮೋದಿ ಸರ್. ಎಲ್ಲರಿಗೂ वेलकम टू मैसूर मोदी जी, आप मैसूर को आइए, हमको बहुत बहुत खुशी है. ನಾಡಿನ ಸಮಸ್ತ ಜನತೆಗೂ ನನ್ನ ನಮಸ್ಕಾರ. ಥರ್ಡ್ ಪೀಪಲ್ ಪರವಾಗಿ ಹಾಗೂ ನಾಡಿನ ಜನತೆ ಸಮುದಾಯದ ಪರವಾಗಿ ಅವರಿಗೆ ಸ್ವಾಗತ ನಾವು ಬಯಸ್ತಾ ಇದ್ದೀವಿ. ಇದು ಮಂಗಳಮುಖಿಯರ ಮಾತು. ಎಲ್ಲರೊಂದಿಗೆ ನಾವು ಕೂಡ ಯೋಗ ಮಾಡ್ತೇವೆ. ಮೋದಿಯವ್ರ ಜೊತೆಗೆ ಯೋಗ, ಅದರಲ್ಲೂ ಕೂಡ ಮೈಸೂರಲ್ಲಿ ಅರಮನೆ ಮೈದಾನದಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಹೆಮ್ಮೆಯ ವಿಚಾರ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಮೈಸೂರಿಂದ ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.
ಯೋಗದ ಮಹತ್ವನೇ ಅದು. ಅವ್ರು ಮಾಡಬಹುದು, ಇವ್ರು ಮಾಡಬಹುದು, ಜಾತಿ ಮತದ ಭೇದ ಭಾವ ಇಲ್ಲ, ಶ್ರೀಮಂತ ಬಡವ ಬಲ್ಲಿದ ಅನ್ನುವಂತಹ ಭೇದ ಭಾವ ಇಲ್ಲ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅರಮನೆಗೆ ಆಗಮಿಸ್ತಾ ಇದ್ದಾರೆ. ರ್ಯಾಡಿಸನ್ ಹೋಟೆಲ್ನಿಂದ ನೇರವಾಗಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅರಮನೆಗೆ ಆಗಮಿಸಿ ಅರಮನೆಯ ಮುಂಭಾಗದಲ್ಲಿ ಯೋಗವನ್ನ ನಡೆಸೋದಿಕ್ಕೆ ಯೋಗದ ಕಾರ್ಯಕ್ರಮವನ್ನು ಆಲ್ರೆಡಿ ಈಗಾಗಲೇ ಆಯೋಜನೆ ಮಾಡಲಾಗಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಗಳು ಅಲ್ಲಿ ಆಗಿರೋದನ್ನ ನೀವೀಗ ನೋಡ್ತಾ ಇದ್ದೀರಾ. 15,000ಕ್ಕೂ ಹೆಚ್ಚಿನ ಯೋಗ ಪಟುಗಳು ಇವತ್ತು ಯೋಗಾಸನವನ್ನ ಮಾಡಲಿದ್ದಾರೆ. ಪುಟ್ಟ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಈ ಯೋಗಾಸನವನ್ನ ಮಾಡೋದಕ್ಕೆ ಅವಕಾಶವನ್ನ ಅಲ್ಲೂ ಕಲ್ಪಿಸಲಾಗಿದೆ. ಪ್ರತಿನಿತ್ಯ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಅಥವಾ ಬೇರೆ ಬೇರೆ ಕೇಂದ್ರಗಳಲ್ಲಿ ಯೋಗವನ್ನು ಹೇಗೆ ಮಾಡ್ತಾರೋ ಅಂತಹ ಒಂದು ಆಚರಣೆಯನ್ನ ಇವತ್ತು ಮೈಸೂರಿನಲ್ಲಿ ಇಡೀ ವಿಶ್ವಕ್ಕೆ ಸಾರುವಂತಹ, ಅದನ್ನ ಪ್ರತಿನಿಧಿಸುವಂತಹ ಒಂದು ಹೆಮ್ಮೆ ಮೈಸೂರಿಗೆ ಸಿಕ್ಕಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಲವು ವರ್ಷಗಳಿಂದ ಕೂಡ ಮೈಸೂರಿಗೆ ಕರೆತಂದು ಅವರೊಂದು ನೇತೃತ್ವದಲ್ಲಿ ಯೋಗವನ್ನ ಮಾಡಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆ ಎಲ್ಲರಿಗೂ ಇತ್ತು. ಅದು ಈ ಸಲ ಈಡೇರಿದೆ. ಈಗ ಬೆಳಗಿನ ಜಾವ ಮುಂಜಾನೆಯ ಈ ಒಂದು ಶುಭ ಸಂದರ್ಭದಲ್ಲಿ ಯೋಗವನ್ನ ಮಾಡೋದಕ್ಕೆ ಎಲ್ಲರೂ ಕೂಡ ಸಿದ್ಧವಾಗಿದ್ದಾರೆ. ಮೈಸೂರಿನ ಅರಮನೆ ಯಾವ ರೀತಿಯಾಗಿ ಈಗ ಸಿದ್ಧಗೊಂಡಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಒಂದ್ ಕಡೆ ದೈಹಿಕ ಶಾಂತಿ ಸಂಯಮವನ್ನ ಕಾಯ್ದುಕೊಳ್ಳುವಂತಹ ಈ ಒಂದು ಅಸ್ತ್ರ ಇದೆಯಲ್ಲ, ಅದನ್ನ ಇಡೀ ಜಗತ್ತಿಗೆ ಸಾರಿ ಸಾರಿ ಹೇಳಿದಂತಹ ದಿನ ಇವತ್ತು. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗಿದೆ. ಈಗಾಗಲೇ ವೇದಿಕೆಗೆ ಆಗಮಿಸಿದ್ದಾರೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು, ರಾಜಮಾತೆ ಪ್ರಮೋದಾ ದೇವಿ ಅವರು ಕೂಡ ಇದ್ದಾರೆ. ಅಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಅಲ್ಲಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮಹಾರಾಜರು ಕೂಡ ಇದ್ದಾರೆ. ಹಾಗೆಯೇ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಎಸ್ ಟಿ ಸೋಮಶೇಖರ್ ಸಚಿವರು ಎಲ್ಲರೂ ಕೂಡ ಈಗಾಗಲೇ ಅಲ್ಲಿ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯೋಗ ಗುರುಗಳು ಕೂಡ ಅಲ್ಲಿರೋದನ್ನ ನಾವು ಗಮನಿಸಬಹುದು. ಪ್ರತಿಯೊಬ್ಬರ ಜೀವನದಲ್ಲಿ ಯೋಗ ಎಷ್ಟು ಮಹತ್ವ ಅನ್ನೋದನ್ನ ಇಡೀ ವಿಶ್ವಕ್ಕೆ ತಿಳಿಸಿದಂತಹ ಈ ದಿನದಲ್ಲಿ ಪ್ರಮುಖವಾಗಿ ಸಾಂಸ್ಕೃತಿಕ ನಗರಿ, ಅರಮನೆ ನಗರಿ ಮೈಸೂರಿನಲ್ಲಿ ಯೋಗ ಮತ್ತು ಮೈಸೂರು ಇದಕ್ಕೆ ಒಂದಕ್ಕೊಂದು ಸಂಬಂಧ ಇರೋದನ್ನು ನಾವು ಗಮನಿಸಬಹುದು. ಮೈಸೂರಿನಿಂದಲೇ ಆರಂಭವಾದಂತಹ ಈ ಯೋಗ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಈಗ ಮೈಸೂರಿನಲ್ಲೇ ಇವತ್ತು ಯೋಗವನ್ನ ಮಾಡ್ತಾ ಇರುವಂತದ್ದು ಇಡೀ ಒಂದು ಕರ್ನಾಟಕಕ್ಕೆ ಯಾವ ರೀತಿಯಾಗಿ ಹೆಮ್ಮೆಯ ವಿಚಾರವೋ ಇಡೀ ವಿಶ್ವ ಕೂಡ ಇದನ್ನ ತದೇಕ ಚಿತ್ತದಿಂದ ನೋಡ್ತಾ ಇದೆ. ಒಂದು ರೀತಿಯಾದಂತಹ ಮಹತ್ವವನ್ನ ಸಾರಿದಂತಹ ದಿನ. 2015ರಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ. ಯೋಗದ ಮಹತ್ವ ಎಷ್ಟೇ ತಿಳಿದಿದ್ರು ಕೂಡ ಅದನ್ನ ಜಗತ್ತಿಗೆ ತಿಳಿಸಿದಂತಹ ದಿನ. ಹಾಗಾಗಿ ಯೋಗ ಯಾಕೆ ಬೇಕು, ಯೋಗದ ಮಹತ್ವ ಏನು, ಯೋಗದಿಂದ ನಮಗಾಗುವಂತಹ ಪ್ರತಿಯೊಬ್ಬರಿಗೂ ಆಗುವಂತಹ ಪ್ರಯೋಜನಗಳು ಏನು ಅನ್ನೋದನ್ನ ತಿಳಿಸಿದಂತಹ ದಿನ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಾಗೆಯೇ ಅವರ ಜೊತೆಗೆ ಅನೇಕರು ಸಂಸದರು, ಸಚಿವರು, ಸಿಎಂ ಆದಿಯಾಗಿ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಮಹಾರಾಜರಿದ್ದಾರೆ, ರಾಜಮಾತೆ ಪ್ರಮೋದಾ ದೇವಿ ಒಡೆಯರ್ ಅವರಿದ್ದಾರೆ. ಎಲ್ಲರೂ ಕೂಡ ಈಗ ಈ ಒಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. 15,000ಕ್ಕೂ ಹೆಚ್ಚಿನ ಯೋಗ ಪಟುಗಳು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೇನೆ ಯೋಗಾಸನವನ್ನ ಮಾಡಲಿದ್ದಾರೆ. ಒಟ್ಟು 19 ಯೋಗ ಆಸನಗಳನ್ನ ಮಾಡಲಿದ್ದಾರೆ. ಇವತ್ತು ಸೂರ್ಯ ನಮಸ್ಕಾರದಿಂದ ಹಿಡಿದು ಪ್ರಾಣಾಯಾಮದಿಂದ ಹಿಡಿದು ಕೊನೆಯವರೆಗೂ ಕೂಡ ಶವಾಸನದವರೆಗೂ ಅನೇಕ ಆಸನಗಳನ್ನ ಮಾಡುವುದರ ಮೂಲಕ ನಮ್ಮ ದೇಹಕ್ಕೆ ಬೇಕಾದಂತಹ ಒಂದು ಚೈತನ್ಯವನ್ನ, ನಮ್ಮ ಮನಸ್ಸಿಗೆ ಬೇಕಾದಂತಹ ಒಂದು ಆರೋಗ್ಯವನ್ನ, ನೆಮ್ಮದಿಯನ್ನ ಕೊಡುವಂತಹ ಈ ಯೋಗ ಇವತ್ತು ಇಡೀ ವಿಶ್ವದ ಮನ್ನಣೆಯನ್ನ ಪಡೆದುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಈ ವಿಶ್ವ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಈಗ ಮೈಸೂರಿನಲ್ಲಿ 15,000ಕ್ಕೂ ಹೆಚ್ಚಿನ ಯೋಗ ಪಟುಗಳು ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕೂಡ ಆಗಿದೆ. ವೇದಿಕೆಯಲ್ಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಈಗಾಗಲೇ 6:30ಕ್ಕೆ ಯೋಗ ಆರಂಭ ಆಗ್ತಾ ಇದೆ. ಜಯ ಸುಂದರ ನದಿಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀರೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾದೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನರತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ.
ಹಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕರಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೈಲಪ ಹೊಯ್ಸಳರಾಳಿದ ನಾಡೆ ರಂಗಣ ಜಕಣರ ನೆಚ್ಚಿನ ಮೇಲೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಧ್ಯಾನ ಜನಕನ ಓಲುವ ದೊರೆಗಳ ನಾಮ ಗಾಯಕ ವೈದಿಕರ ರಾಮ ಕನ್ನಡ ನುಡಿ ನುಡಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡೆ ಜಯ ಹೇ ರಸ ಋಷಿಗಳ ವೀರೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ जय भारत, जय कर्नाटक. Please take your seats. Ladies and gentlemen, under the leadership of Honorable Prime Minister, this year the Yoga Day celebrations are unique, for you're going to be seeing many new initiatives happening for the first time. And these, ladies and gentlemen, have been coordinated by our Honorable Ayush Minister, Shri Sarvanand Sonowalji, who's also the Minister for Ports, Shipping and Waterways. So to welcome everyone in this iconic Yoga Day celebrations, I request and invite Shri Sarvanand Sonowalji, our Honorable Minister, for his welcome remarks. Namaskar. Honorable Prime Minister of India, Shri Narendra Modi ji, Honorable Governor of Karnataka, Shri Tharsan Gehlot ji, Honorable Chief Minister of Karnataka, Basavaraj S. Bommai ji, Honorable Minister of Cooperation and Mysuru District in charge, S.T. Samasekhar ji, Honorable Minister of Health, Government of Karnataka, Sudhakar Rao ji, Honorable Dr. Pramada Devi Wadiar ji, Rasmata Mysuru, Honorable Yudhibir Krishna Datta Samaraja Wadiar, Maharaja Mysuru, Pratap Sinha ji, Honorable MP, V. Srinivas Prasad ji, Honorable MP, local MLAs, revered Yug Gurus, senior officers of Ministry of Ayush, Central Ministries, State Government, eminent dignitaries, expert of yoga, allied science and media person, and my dear friends. It is my privilege to welcome you all on the International Day of Yoga 2022 amidst the breathtaking beauty of Mysuru. After 2 tumultuous years of the pandemic, we are now celebrating IDY in physical mode.
ಅರಮನೆಯ ಮುಂಭಾಗದಲ್ಲಿ ಯೋಗಾಸನವನ್ನ ಮಾಡೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ವೇದಿಕೆಯ ಕಾರ್ಯಕ್ರಮ ನಡೀತಾ ಇದೆ. ಅದರ ನೇರ ಪ್ರಸಾರದ ದೃಶ್ಯಗಳ ಜೊತೆಗೇನೆ ಈಗಾಗಲೇ ಯೋಗ ಪ್ರತಿಯೊಬ್ಬರ ಬಾಳಲ್ಲೂ ಕೂಡ ಬಹಳ ಪ್ರಮುಖವಾದ ಅಂಗ ಆಗಿರುತ್ತೆ. ಅದೊಂದು ನಮ್ಮ ಪಾರ್ಟ್ ಆಫ್ ಲೈಫ್, ನಮ್ಮ ಜೀವನದ ಒಂದು ಭಾಗವೇ ಕೂಡ ಆಗಿರುತ್ತೆ. ಯೋಗ ಮಾಡಿದ್ರೆ ನಾವು ಆ ದಿನ ಯಾವ ರೀತಿ ಆಗಿರ್ತೀವಿ, ಇಡೀ ಜೀವನವನ್ನು ನಾವು ಹೇಗೆ ಕಳಿತೀವಿ ಅನ್ನೋದು ಕೂಡ ನಾವು ತಿಳ್ಕೊಂಡಿರ್ತೀವಿ. ಹಾಗಾದ್ರೆ ಯೋಗದ ಮಹತ್ವದ ಬಗ್ಗೆ ಕೂಡ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ನನ್ನ ಜೊತೆ ಮಾತನಾಡೋದಕ್ಕೆ ಈಗ ಸಿನಿಮಾ ನಟಿಯಾಗಿರುವಂತಹ ನಿಸರ್ಗ ಗೌಡ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್. ನಿಮ್ಮ ನೋಡಿದಾಗ ಯೋಗ ಮಾಡ್ತೀರಿ ಅಂತ ನಂಗಂತೂ ಅನ್ಸುತ್ತಪ್ಪ. ಅಷ್ಟು ತೆಳ್ಳಗಿದ್ದೀರಾ. ಸೊ ಯೋಗ ಮಾಡ್ತೀರಾ ನೀವು? ಯಾ, ಡೆಫಿನೆಟ್ಲಿ. ಐ ಥಿಂಕ್ ರೀಸೆಂಟಾಗಿ ನಾನು ಅಡಾಪ್ಟ್ ಮಾಡ್ಕೊಂಡಿರೋದು. ಐ ಥಿಂಕ್ ಐ ಹ್ಯಾವ್ ಬಿನ್ ಇನ್ ಟು ಜಿಮ್ಸ್, ಈ ಜಿಮ್ಮು ಇದಲ್ಲ ಅಂತ ಹೇಳಿ. ಬಟ್ ಯೋಗಾಗೆ ಅಂತ ಸ್ಟಾರ್ಟ್ ಮಾಡಿದ್ಮೇಲೆ ಐ ಹ್ಯಾವ್ ಸೀನ್ ಮೆನಿ ಚೇಂಜಸ್, ತುಂಬ ಚೇಂಜಸ್ ನನ್ನ ಲೈಫಲ್ಲಿ. ವಿತ್ ಮೆಂಟಲ್ ಹೆಲ್ತ್ ಎಸ್ಪೆಷಲಿ. ನಾವು ಯಾವ್ದಾದ್ರು ಮಾತಾಡುವಾಗ ಅವ್ರು ಸಣ್ಣ ಇದ್ರೆ ಅದನ್ನ ಮಾತ್ರ ನಾವು ನೋಡ್ತೀವಿ, ಯೋಗ ಮಾಡ್ತಾರೆ ಏನೋ ಅಂತ ಹೇಳಿ. ಬಟ್ ನಮ್ಮ ದೇಹದ ಒಳಗೆ, ನಮ್ಮ ಆರೋಗ್ಯದ, ನಮ್ಮ ನೆಮ್ಮದಿ, ಮಾನಸಿಕತೆ ಬಗ್ಗೆ ನಾವು ಯಾರು ಮಾತಾಡೋದಿಲ್ಲ ಅಂತ ಅದನ್ನ ಹೇಳೋದಾದ್ರೆ, ಎಸ್ಪೆಷಲಿ ಇವತ್ತಿನ ಲೈಫಲ್ಲಿ ನೋಡಿದ್ರೆ ಎವ್ರಿಬಡಿ ಈಸ್ ಜಸ್ಟ್ ಸೋ ಸ್ಟ್ರೆಸ್ಫುಲ್. ಯಾವಾಗ್ಲೂ ಬ್ಯುಸಿ, ಅವ್ರ ಮೈಂಡಲ್ಲಿ ಏನಾದರೂ ಒಂದು ಓಡ್ತಾನೆ ಇರುತ್ತೆ ಯಾವಾಗ್ಲೂ. ಸೊ ಐ ಥಿಂಕ್ ಯೋಗ ಅನ್ನೋದು ಅದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ದ ಕಾನ್ಸಂಟ್ರೇಷನ್ ಫೋಕಸ್ ಮಾಡೋದು ಆ್ಯಂಡ್ ದ ಪೀಸ್ ಆಫ್ ಮೈಂಡ್, ಯೋಚನೆ ಮಾಡೋದಕ್ಕೆ ಒಂದು ಸಮಾಧಾನದಲ್ಲಿ ಯೋಚನೆ ಮಾಡೋದು. ಐ ಥಿಂಕ್ ಅದು ತುಂಬ ಹೆಲ್ಪ್ ಆಗಿದೆ ದ ಬ್ಯುಸಿ ಸ್ಕೆಡ್ಯೂಲ್ಸಲ್ಲಿ ಎಲ್ಲ. ಆ್ಯಂಡ್ ದ ಬಾಡಿ ಪೋಸ್ಚರ್ಸ್, ಫ್ಲೆಕ್ಸಿಬಿಲಿಟಿ, ಒಂದು ಪ್ರಶಾಂತವಾಗಿ ಇರುವಂಥದ್ದು, ಮಾತಾಡುವಂಥದ್ದು. ಐ ಥಿಂಕ್ ಎಸ್, ಯೋಗದ ಒಂದು ವಿಚಾರವೇ ಹಾಗೆ ಅಂತ ಹೇಳಿ. ಸರ್, ಈಗ ಯೋಗ ಅಂತ ಬಂದಾಗ ನಾವಾಗಲೇ ಹೇಳ್ತಾ ಇದ್ವಿ ಯಾವ ರೀತಿಯಾಗಿ ಒಂದೊಂದು ಒಬ್ಬೊಬ್ಬರಿಗೂ ಕೂಡ ಅದೊಂದು ಪ್ರಯೋಜನ ಆಗುತ್ತೆ. ನಾನಾಗಲೇ ಹೇಳ್ತಾ ಇದ್ದೆ, ಅದಕ್ಕೆ ಯಾವುದೇ ರೀತಿಯ ಜಾತಿ ಧರ್ಮದ ಭೇದ ಭಾವವಿಲ್ಲ, ಮತದ ಭೇದ ಭಾವವಿಲ್ಲ, ಬಡವ ಶ್ರೀಮಂತ ಅಂತ ಇಲ್ಲ, ಸೆಲೆಬ್ರಿಟಿ ಅಂತ ಇಲ್ಲ, ಕಾಮನ್ ಮ್ಯಾನ್ ಅಂತ ಇಲ್ಲ, ಪ್ರತಿಯೊಬ್ಬರಿಗೂ ಬೇಕಾದಂತಹ ಒಂದು ಯೋಗ ಅಂತ ಹೇಳಿ. ಅದರ ಜೊತೆಗೇನೆ ಮೈಸೂರಿಗೂ ಯೋಗಕ್ಕಿರುವಂತಹ ಸಂಬಂಧವನ್ನು ಹೇಳೋದಾದ್ರೆ ಸರ್? ಬಹಳ ಆಳವಾದಂಥ ಸಂಬಂಧ, ಪುರಾತನವಾದಂಥ ಸಂಬಂಧ. ಮೈಸೂರು ನಮಗೆಲ್ಲರೂ ಗೊತ್ತಿದ್ದ ಹಾಗೆ ಸಾಂಸ್ಕೃತಿಕ ನಗರಿ. ಅಲ್ಲಿ ನಮ್ಮ ಸಂಸ್ಕೃತಿಯ ಎಲ್ಲ ಅಂಶಗಳನ್ನು ಬೆಳೆಸಿದಂಥ ಜಾಗ. ವಿಶೇಷವಾಗಿ ಮಹಾರಾಜರು ಇದ್ದಾಗ ಸುಮಾರು 1920-25 ಸಮಯದಲ್ಲಿ ಅವತ್ತಿನ ಯೋಗ ಗುರುಗಳಾದಂಥ ತಿರುಮಲೈ ಕೃಷ್ಣಮಾಚಾರ್ಯ ಅನ್ನೋರನ್ನು ಕರೆಸ್ಕೊಳ್ತಾರೆ. ಅವರನ್ನು ಆಸ್ಥಾನ ಯೋಗ ಗುರುವಾಗಿ ಇಟ್ಕೊಂಡು ಅಲ್ಲಿ ಯೋಗದ ಒಂದು ಸಂಸ್ಕೃತಿ ಮೈಸೂರಿನಲ್ಲಿ ಫಾರ್ಮಲ್ ಆಗಿ, ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ. ಅದು ಕೃಷ್ಣಮಾಚಾರ್ಯ ಯೋಗ ಅಂತಂದರೆ ಇವತ್ತು ಪ್ರಪಂಚಾದ್ಯಂತ ಫಾದರ್ ಆಫ್ ಮಾಡರ್ನ್ ಯೋಗ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಇನ್ನು ಅವರ 3 ಶಿಷ್ಯರು ಯೋಗವನ್ನು ಪ್ರಪಂಚಾದ್ಯಂತ ಬಹಳಷ್ಟು ಪ್ರಖ್ಯಾತಿಯನ್ನು ತಂದುಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮವರೇ ಆದಂಥ ಪಟ್ಟಾಭಿ ಜೋಯ್ಸ್ ಅವರು. ಇವತ್ತು ಮೈಸೂರು ಯೋಗನಗರಿ ಆಗಿದೆ ಅನ್ನೋದಾದರೆ ಆ ಶ್ರೇಯಸ್ಸು ಪಟ್ಟಾಭಿ ಜೋಯ್ಸ್ ಅವರಿಗೆ ತಲುಪುತ್ತೆ. ಅವರು ಅಲ್ಲಿ ಒಂದು ವಿಶೇಷವಾದಂಥ ಒಂದು ಯೋಗ ಪ್ರಕ್ರಿಯೆ, ಅದನ್ನು ವಿನ್ಯಾಸ ಯೋಗ ಅಂತ ಕರೀತಾರೆ, ಅದನ್ನು ಪ್ರಚಲಿತವಾಗಿ ಅದನ್ನು ಪ್ರಪಂಚಾದ್ಯಂತ ಮಾಡಿದ್ದರಿಂದಾಗಿ ಇವತ್ತು ಸುಮಾರು 70-80% ಯೋಗ ವಿದ್ಯಾರ್ಥಿಗಳು ಮೈಸೂರಿನಲ್ಲಿ ವಿದೇಶದಿಂದ ಬರ್ತಾರೆ. ಇದು ಅವರ ಒಂದು ಸುಮಾರು 60-70 ವರ್ಷದ ಸಾಧನೆಗೆ ಸಾಕ್ಷಿ. ಇನ್ನಿಬ್ಬರು ಬಹಳ ಮುಖ್ಯವಾದಂಥ ಶಿಷ್ಯರು, ಕೃಷ್ಣಮಾಚಾರ್ಯ ಅವರ ಮಗನೇ ಆದಂಥ ದೇಶಿಕಾಚಾರ್ಯನವರು ಚೆನ್ನೈಗೆ ಹೋಗ್ತಾರೆ. ಅಲ್ಲಿ ಅವರು ವಿನಿಯೋಗ ಅನ್ನುವಂಥ ಒಂದು ಯೋಗವನ್ನು ಪ್ರಚಲಿತ ಮಾಡ್ತಾರೆ. ಅವರು ಅಲ್ಲಿ ಕೃಷ್ಣಮಾಚಾರ್ಯ ಯೋಗ ಮಂದಿರಂ ಅಂತ ಇವತ್ತು ಬಹಳ ಪ್ರಖ್ಯಾತಿ ಇದೆ. ಬೆಂಗಳೂರಲ್ಲೂ ಕೂಡ ಅದರ ಕೇಂದ್ರಗಳಿದ್ದಾವೆ. ಆಮೇಲೆ ಇನ್ನು ನಮ್ಗೆ ಗೊತ್ತಿರೋ ಅಂತಂದರೆ ಕೃಷ್ಣಮಾಚಾರ್ಯ ಅವರ ಒಂದು ವಿಷನ್ ಏನಿತ್ತು ಅದನ್ನು ಬಹಳಷ್ಟು ದೊಡ್ಡದಾಗಿ ಪ್ರಪಂಚಕ್ಕೆ ಕೊಟ್ಟವರು BKS ಅಯ್ಯಂಗಾರ್ ಅವರು ಅವರ ಸಂಬಂಧಿಕರು ಹಾಗೂ ಶಿಷ್ಯರು. ಅವರು ಪೂನಾದಿಂದ ಅವರ ಯೋಗ ತರಬೇತಿಯನ್ನು ಶುರು ಮಾಡ್ತಾರೆ. ಇವತ್ತು ಯೋಗದಲ್ಲಿ ನಮಗೆ ಭಾರತಕ್ಕಿಂತ ಮೊದಲು ವಿದೇಶದಲ್ಲಿ ಯೋಗ ಪ್ರಖ್ಯಾತಿ ಆಯಿತು ಅಂತಂದರೆ ಅದು BKS ಅಯ್ಯಂಗಾರ್ ಅವರಿಂದ. ಹಾಗಾಗಿ ಈ 3 ದಿಗ್ಗಜರು ಕೃಷ್ಣಮಾಚಾರ್ಯ ಅವರ ಶಿಷ್ಯರು, ಆಸ್ಥಾನ ಯೋಗ ಗುರುಗಳ ಶಿಷ್ಯರು. ಹಾಗಾಗಿ ಮೈಸೂರು ಯೋಗ ನಗರಿ ಅನ್ನೋದಕ್ಕಿಂತ ಯೋಗದ ರಾಜಧಾನಿ ಅಂತ ನಾವು ಪರಿಗಣಿಸಬಹುದು. ಎಸ್, ನಾನು ಮಾತನಾಡಿಸ್ತಾ ಹೋಗ್ತೀನಿ ಇಬ್ಬರ ಹತ್ರ ಕೂಡ. ಯೋಗದ ವಿಶೇಷತೆಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಯೋಗಾಸನವನ್ನ ಮಾಡಲಿದ್ದಾರೆ. ಇಡೀ ವಿಶ್ವಕ್ಕೆ ಯೋಗದ ಮಹತ್ವವನ್ನು ಸಾರಿದಂತಹ ದಿನ ಇವತ್ತು. ಅರಮನೆ ನಗರಿ, ಸಾಂಸ್ಕೃತಿಕ ನಗರಿ, ಯೋಗದ ನಗರಿ ಮೈಸೂರಲ್ಲಿ ಯೋಗ ದಿನಾಚರಣೆ. ಅದರ ನೇರ ಪ್ರಸಾರದ ದೃಶ್ಯಗಳ ಜೊತೆಗೆ ಮಾಹಿತಿ ಬ್ರೇಕ್ ಆದ್ಮೇಲೆ.
ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಮೈಸೂರಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಗೆ ಸಿಎಂ ಕೂಡ ಇದ್ದಾರೆ. ಸಿಎಂ ಮಾತಾಡ್ತಿದ್ದಾರೆ, ನೋಡೋಣ. ನಾನು ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಫಾರ್ ಹ್ಯುಮ್ಯಾನಿಟಿ ಏನಿದೆ ಅದು ಯಶಸ್ವಿಯಾಗಲಿ ಎಂದು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. बहुत धन्यवाद. ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇವತ್ತು ಯೋಗಾಸನವನ್ನ ಮಾಡಲಿದ್ದಾರೆ. ಪ್ರತಿಯೊಬ್ಬರಿಗೂ ಯೋಗ ಯಾಕೆ ಮಹತ್ವ ಅನ್ನೋದನ್ನ ನಾವು ಇವತ್ತು ಈಗ ನೋಡ್ತಾ ಇದ್ದೀರಿ. ಅರಮನೆಯ ಆವರಣ ಯಾವ ರೀತಿಯಾಗಿ ಯೋಗ ಪಟುಗಳಿಂದ ತುಂಬಿ ತುಳುಕ್ತಾ ಇದೆ ಅಂತ ಹೇಳಿ, ಅದಕ್ಕೂ ಕೂಡ ಒಂದಷ್ಟು ಡಿಸಿಪ್ಲಿನ್ ಇದೆ, ಶಿಸ್ತು ಇದೆ. ಯೋಗ ಮಾಡುವಂತಹವರ ಜೀವನ ಶಿಸ್ತು ಬದ್ಧನಿಂದ ಕೂಡಿರುತ್ತೆ ಅನ್ನೋದಕ್ಕೆ ನಾವು ಇವತ್ತು ಕೂಡ ಅಲ್ಲಿ ಯಾವ ರೀತಿಯಾಗಿ ಪ್ರತಿಯೊಬ್ಬರಿಗೆ ಒಂದೊಂದು ಸ್ಥಳವನ್ನ ನಿಗದಿ ಮಾಡಿದ್ದಾರೆ. ಜೊತೆಗೆ ಆ ಸಮಯ ಆಗಿರಬಹುದು, ಆ ಸಂದರ್ಭದಲ್ಲಿ ಮಾಡಬೇಕಾದಂತಹ ಒಂದು ಆಸನಗಳು, ಇವೆಲ್ಲವೂ ಕೂಡ ನಮ್ಮ ಜೀವನಕ್ಕೆ ಬೇಕಾದಂತಹ ಅಂಗಗಳು. ನಮ್ಮ ಜೀವನಕ್ಕೆ ಶಿಸ್ತನ್ನ ಕಲಿಸುತ್ತೆ ಯೋಗ, ನೆಮ್ಮದಿಯನ್ನ ಕೊಡುತ್ತೆ, ಆರೋಗ್ಯವನ್ನ ಕೊಡುತ್ತೆ. ಹಾಗಾಗಿ ಈ ಯೋಗ ಯಾಕೆ ಇಂಪಾರ್ಟೆಂಟ್ ಅನ್ನೋದನ್ನ ಕೂಡ ನಾವು ಮಾತನಾಡಿಸ್ತಾ ಹೋಗ್ತೀವಿ. ಸರ್, ಒಂದ್ ಕಡೆ ಯೋಗ ಪ್ರತಿಯೊಂದು ಕೂಡ ನಮ್ಗೆ ಬೇಕಾದಂಥದ್ದು. ಯೋಗ ಮಾಡಬೇಡ ಅನ್ನುವಂಥವ್ರು ಯಾರು ಇಲ್ಲ. ಯೋಗ ಮಾಡದಿದ್ರೆ ಏನಾಗುತ್ತೆ ಅನ್ನೋದು ನಮ್ಗೆಲ್ಲರಿಗೂ ಕೂಡ ಅರ್ಥ ಆಗತ್ತೆ ಅಂತ ಹೇಳಿ, ಇಂತಹ ಸಂದರ್ಭದಲ್ಲಿ ಸರ್ ಓಂನ ಮಹತ್ವ ಏನು? ಓಂನಿಂದ ಆರಂಭವಾಗಿ ಪ್ರಾಣಾಯಾಮ ಆಗಿರ್ಬೋದು, ಅಷ್ಟಾಂಗ ಯೋಗಗಳಾಗಿರ್ಬೋದು, ಕೊನೆಗೆ ಶವಾಸನ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ ಅಂತ ಹೇಳಿ. ಹಾಗಾಗಿ ಅದರ ಮಹತ್ವವನ್ನು ಹೇಳ್ತಾರ, ಒಂದಷ್ಟು ಪ್ರಾಣಾಯಾಮ ಮಾಡಬಹುದಾ ಸರ್? ಹೇಗೆ? ಖಂಡಿತವಾಗಿ. ಓಂ ಅನ್ನೋದು ಜನಕ ಶಬ್ದ. ಜನಕ ಶಬ್ದ ಅಂತಂದ್ರೆ ಪ್ರಕೃತಿಯ ಜನನ ಕೂಡ. ಒಂದೇ ಒಂದು ನಿಮಿಷ ನಿಮ್ಮನ್ನು ಇಂಟರಪ್ಟ್ ಮಾಡ್ತಾ ಇದ್ದೀನಿ ಸರ್. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾ ಇದ್ದಾರೆ, ಅವರ ಮಾತನ್ನ ಕೇಳ್ತಾ ನಂತರ ಮುಂದುವರಿಸಿ. ಖಂಡಿತ. श्रीमान थावरचंद गहलोत जी, मुख्यमंत्री श्री बसवराज बोम्माई जी, श्री युद्धवीर कृष्णदत्त चामराजा वाडियार जी, राजमाता प्रमोदा देवी, मंत्री श्री सर्बानंद सोनोवाल जी, देश और विश्व भर के सभी लोगों को 8वें अंतर्राष्ट्रीय योग दिवस की हार्दिक शुभकामनाएं। आज योग दिवस के अवसर पर मैं कर्नाटक की सांस्कृतिक राजधानी, अध्यात्म और योग की धरती मैसूरू को प्रणाम करता हूं। मैसूरू जैसे भारत के आध्यात्मिक केंद्रों ने जिस योग ऊर्जा को सदियों से पोषित किया, आज वो योग ऊर्जा विश्व स्वास्थ्य को दिशा दे रही है। आज योग वैश्विक सहयोग का पारस्परिक आधार बन रहा है। आज योग मानव मात्र को निरोग जीवन का विश्वास दे रहा है। हम आज सुबह से देख रहे हैं कि योग की जो तस्वीरें कुछ वर्ष पहले केवल घरों में, आध्यात्मिक केंद्रों में दिखती थी, वो आज विश्व के कोने कोने से आ रही है। ये तस्वीरें आत्मिक बोध के विस्तार की तस्वीरें हैं। ये तस्वीरें एक सहज, स्वाभाविक और साझी मानवीय चेतना की तस्वीरें हैं। खास तौर पर तब जब दुनिया ने बीते 2 सालों में सदी की इतनी बड़ी महामारी का सामना किया हो। इन परिस्थितियों में देश, द्वीप, महाद्वीप की सीमाओं से ऊपर योग दिवस का ये उत्साह, ये हमारी जीवटता का भी प्रमाण है। योग अब एक वैश्विक पर्व बन गया है। योग किसी व्यक्ति मात्र के लिए नहीं, संपूर्ण मानवता के लिए है। इसलिए इस बार अंतर्राष्ट्रीय योग दिवस की थीम है योगा फॉर ह्यूमैनिटी। मैं इस थीम के जरिए योग के इस संदेश को पूरी मानवता तक पहुंचाने के लिए
यूनाइटेड नेशंस का और सभी देशों का हृदय से धन्यवाद करता हूं। मैं दुनिया के सभी नागरिकों का भी सभी भारतीयों की तरफ से अभिनंदन करता हूं। साथियों, योग के लिए हमारे ऋषियों ने, हमारे महर्षियों ने, हमारे आचार्यों ने कहा है, शांतिम योगेन विंदति। इट मीन्स योगा ब्रिंग पीस फॉर अस। द पीस फ्रॉम योगा is not only for individuals. Yoga brings peace to our society. Yoga brings peace to our nations and the world. And yoga brings peace to our universe. This might feel an extreme thought to someone, but our Indian sages have answered this with a simple mantra. Yat pinde tat brahmande. This whole universe starts from our own body and soul. The universe starts from us, and yoga makes us conscious of everything within us and builds a sense of awareness. It starts with self-awareness and proceeds to awareness of the world. When we become aware of ourselves and our world, we begin to spot things that need to be changed, both in ourselves and in the world. These may be individual lifestyle problems or global challenges like climate change and international conflicts. Yoga makes us conscious, competent, and compassionate towards these challenges. Millions of people with a common consciousness and consensus, millions of people with inner peace will create an environment of global peace. That's how yoga can connect the people. That's how yoga can connect the countries. And that's how yoga can become a problem solver for all of us. साथियों, भारत में हम इस बार योगा दिवस हम एक ऐसे समय पर मना रहे हैं जब देश अपनी आजादी के 75वें वर्ष का पर्व मना रहा है, अमृत महोत्सव मना रहा है। योग दिवस की ये व्यापकता, ये स्वीकार्यता भारत की उस अमृत भावना की स्वीकार्यता है जिसने भारत के स्वतंत्रता संग्राम को ऊर्जा दी थी। इसी भावना को सेलिब्रेट करने के लिए आज देश के 75 अलग अलग शहरों के 75 ऐतिहासिक स्थलों के साथ ही अन्य नगरों के लोग भी ऐतिहासिक स्थानों पर योग कर रहे हैं। जो ऐतिहासिक स्थान भारत के इतिहास के साक्षी रहे, जो स्थान सांस्कृतिक ऊर्जा के केंद्र रहे, वो आज योग दिवस के जरिए एक साथ जुड़ रहे हैं। इस मैसूरू पैलेस का भी इतिहास में अपना एक विशेष स्थान है। भारत के ऐतिहासिक स्थलों पर सामूहिक योग का अनुभव भारत के अतीत को, भारत की विविधता को और भारत के विस्तार को एक सूत्र में पिरोने जैसा है। अंतर्राष्ट्रीय स्तर पर भी हमने इस बार गार्डियन रिंग ऑफ योगा, ये गार्डियन रिंग ऑफ योगा का ऐसा ही अभिनव प्रयोग आज पूरे विश्व भर में हो रहा है। दुनिया के अलग अलग देशों में सूर्योदय के साथ, सूर्य की गति के साथ लोग योग कर रहे हैं, योग से जुड़ रहे हैं। जैसे जैसे सूर्य आगे बढ़ रहा है, उदय हो रहा है, उसकी प्रथम किरण के साथ
अलग अलग देशों में लोग साथ जुड़ते जा रहे हैं। पूरी पृथ्वी के चारों ओर योग की रिंग बन रही है। यही है गार्डियन रिंग ऑफ योगा। योग के ये प्रयोग स्वास्थ्य, संतुलन और सहयोग की अद्भुत प्रेरणा दे रहे हैं। साथियों, दुनिया के लोगों के लिए योग आज हमारे लिए केवल पार्ट ऑफ लाइफ नहीं है। प्लीज रिमाइंड, ये पार्ट ऑफ लाइफ नहीं है, बल्कि योग अब वे ऑफ लाइफ बन रहा है। हमारा दिन योग के साथ शुरू हो, इससे बेहतर शुरुआत क्या हो सकती है। लेकिन हमें योग को किसी एक खास समय और स्थान तक ही सीमित नहीं रखना है। हमने देखा भी है, हमारे यहां घर के बड़े, हमारे योग साधक दिन के अलग अलग समय में प्राणायाम करते हैं। कई लोग अपने ऑफिस में भी काम के बीच में कुछ देर दंडासन करते हैं, फिर दोबारा काम शुरू करते हैं। हम कितने भी तनावपूर्ण माहौल में क्यों ना हो, कुछ मिनट का ध्यान हमें रिलैक्स कर देता है, हमारी प्रोडक्टिविटी को बढ़ा देता है। इसलिए हमें योग को एक अतिरिक्त काम के तौर पर नहीं लेना है। हमें योग को जानना भी है, हमें योग को जीना भी है, हमें योग को पाना भी है, हमें योग को अपनाना भी है, और हमें योग को पनपाना भी है। और जब हम योग को जीने लगेंगे, योग दिवस हमारे लिए योग करने का नहीं, बल्कि अपने स्वास्थ्य, सुख और शांति को सेलिब्रेट करने का माध्यम बन जाएगा। साथियों, आज समय है कि हम योग से जुड़ी अनंत संभावनाओं को साकार करें। आज हमारे युवा बड़ी संख्या में योग के क्षेत्र में नए नए आइडियाज के साथ आ रहे हैं। इस दिशा में हमारे देश में आयुष मंत्रालय ने स्टार्टअप योगा चैलेंज भी लॉन्च किया है। योग के अतीत को, योग की यात्रा को और योग से जुड़ी संभावनाओं के लिए यहां मैसूरू के दशहरा ग्राउंड में इनोवेटिव डिजिटल एग्जीबिशन भी लगी है। मैं देश के और दुनिया के सभी युवाओं में से इस तरह के प्रयासों से जुड़ने का आह्वान करता हूं। मैं वर्ष 2021 के लिए प्राइम मिनिस्टर अवार्ड्स फॉर आउटस्टैंडिंग कंट्रीब्यूशन फॉर प्रमोशन एंड डेवलपमेंट ऑफ योगा के जो विनर्स हैं, मैं उन सभी विनर्स को हृदय से बहुत बहुत बधाई देता हूं। मुझे विश्वास है योग की ये अनादि यात्रा अनंत भविष्य की दिशा में ऐसे ही अनवरत चलती रहेगी। हम सर्वे भवन्तु सुखिनः, सर्वे सन्तु निरामय के भाव के साथ एक स्वस्थ और शांतिपूर्ण विश्व को योग के माध्यम से भी गति देंगे। इसी भाव के साथ आप सभी को एक बार फिर योग दिवस की बहुत बहुत शुभकामनाएं, बहुत बहुत बधाई। धन्यवाद। कोटि कोटि धन्यवाद माननीय प्रधानमंत्री जी, सभी को योग के लिए प्रोत्साहित करने के लिए और अपने संदेश से सभी में एक नई ऊर्जा जागृत करने के लिए। और अब माननीय प्रधानमंत्री जी आप सभी के साथ योगाभ्यास करेंगे। आपसे निवेदन है कि आप अपने स्थान पर ही बैठे रहें। दिव्य सज्जनों, प्रातः की सुंदर बेला में योग की प्राचीन परंपरा आज जब यहाँ पर अंगड़ाई ले रही है, हमारे प्रधानमंत्री जी हमारे योग गुरु की भूमिका में इस योग पर्व का नेतृत्व कर रहे हैं। ये